ಬಿಡಬೇಡಿ ನನ್ನನ್ನ. ಹಿಂದೇಕೋ ನನ್ನ ಮಹಾರಾಣಿ ಕೋಪಿಸಿಕೊಂಡಂತೆ ಕಾಣಿಸ್ತಾ ಇದೆ. ಯಾಕೆ ಎಂದು ಕೇಳಬಹುದೇ ನನ್ನ ಮಹಾರಾಣಿಯವರೇ? ವೇಳೆಗೆ ಸರಿಯಾಗಿ ಬರುತ್ತೇನೆಂದು ಹೇಳಿದ ನೀವು ಉದ್ಯಾನವನಕ್ಕೆ ಇಷ್ಟೊತ್ತು ಆದರೂ ಯಾಕೆ ಬರಲಿಲ್ಲ? ಏನ್ ಮಾಡೋದು, ನಾನೊಬ್ಬ ಕಲಾವಿದ, ಅದು ನಿನಗೂ ಗೊತ್ತು. ಇದೀಗ ತಾನೇ ನಾಟಕದ ರಿಹರ್ಸಲ್ ಮುಗಿಸ್ಕೊಂಡು ಬರ್ತಾ ಇದ್ದೀನಿ, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತಷ್ಟೇ. ಓ, ಆ ವಿಷಯವೇ. ನೋಡಿ, ಮನಸಾರೆ ಪ್ರೀತಿಸಿರುವ ನಾವಿಬ್ಬರು ಆದಷ್ಟು ಬೇಗ ಗ್ರಹ ಬಂಧನದಲ್ಲಿ ಬಂದಿಯಾಗಬೇಕು. ಯಾಕೆಂದರೆ ನನ್ನ ಅಣ್ಣ ರಣಧೀರ ನನ್ನ ಮೇಲೆ ಕಣ್ಣಿಟ್ಟು ನನ್ನನ್ನು ಮದುವೆಯಾಗಲು ಹವಣಿಸುತ್ತಿರುವನು. ಆ ಅಣ್ಣನ ಹೆಂಡತಿಯ ತಾಳಕ್ಕೆ ಕುಣಿಯುವ ನನ್ನ ಅಣ್ಣ ಇದಕ್ಕೆ ಒಪ್ಪಿದರೂ ಒಪ್ಪಬಹುದು. ನೀವು ಬರುವ ಸ್ವಲ್ಪ ಮುಂಚಿತವಾಗಿ ಅವನು ನನ್ನನ್ನು ಕೆಣಕಲು ಬಂದ. ಪ್ರದೀಪಣ್ಣ ತಕ್ಕ ಶಾಸ್ತಿ ಮಾಡಿದ್ದಾನೆ. ನೋಡಿ, ನಾಳೆ ನನ್ನ ಹುಟ್ಟುಹಬ್ಬವಿದೆ. ನೀವು ಖಂಡಿತ ಬಂದು ಆ ಹುಟ್ಟುಹಬ್ಬದ ಶುಭ ದಿನದಂದು ನಮ್ಮ ಪ್ರೇಮದ ವಿಚಾರವನ್ನು ತಿಳಿಸೋಣ. ಆಯಿತು? ಆಯಿತು, ನನ್ನ ಮನೆಗೆದ್ದ ಮಹಾರಾಜರು ನೀವು. ಈ ಸುಂದರವಾದ ರಸ ಸಂಜೆಯಲ್ಲಿ ನಾವಿಬ್ಬರು ಹಾಡಿ ನಲಿದು ಸಂತೋಷದಿಂದ ಕುಣಿಯೋಣವೇ? ಸೋತಿನು ಆಸೆಯ ತಾಳೆನು ಸ್ವಾಕಾಮಿನಿ ಮೋಹಿನಿ ನವಮೋಹಿನಿ ಸುರುವಾಗಿನ ತಾಳೆನು ರಾಣಿ. ನಯನವೋ ಗಿರಿದಿಹ ಕಮಲವೋ ಅಧರವೋ ಹವಳವೋ ನಾನರಿಯೇ ನಡುವಿನ ಲಾಸ್ಯವೋ ಬಳುಕುವ ಬಳ್ಳಿಯೋ ನವಿಲಿನ ನಾಟ್ಯವೋ ನಾ ತಿಳಿಯೇ ರತಿಯೇ ಶಾಪದಿ ಭೂಮಿಗೆ ತಂದಳು ಆಸಿರಿ ದೇವಿಯೇ ಕಣ್ಣಿಗೆ ಕಂಡಳು ಅರಿಯಲಾರದೆ ಮನಸ್ಸು ಕೂಗಿದೆ ತನಿಖ ಸೇರುವ ಬಯಕೆ ಮೂಡಿದ ಮೋಹಿನಿ ನವಮೋಹಿನಿ ಸುಡುವಾಗಿರ ತಾಳೆನು ರಾಣಿ. ಅರಳಿದ ಸುಮಗಳು ಪರಿಮಳ ಚೆಲ್ಲುತ್ತ ಹೊಸ ಹೊಸ ಕನಸನ್ನು ತುಂಬುತ್ತಿವೆ. ಭ್ರಮರದ ಗಾನವು ವಿರಹದ ಗೀತಿಯ ನೆನಪನು ನನ್ನಲ್ಲಿ ತರುತ್ತಲಿದೆ. ಕಣ್ಣನೆ ಗಾಳಿಯು ಮೆಲ್ಲನೆ ಬೀಸಿದೆ ಕನಸಿಗೆ ಮದನನ ಬಾಣವು ಸೋತಿದೆ. ಕುಡಿಯಲಾರದ ಮಧುರ ವೇದನೆ ತಾಳಲಾರದೆ ಅರಗಿನಿ ಬಾರೆ ಮೋಹಿನಿ ನವಮೋಹಿನಿ ಸುಡುವಾಗಿರ ಕಾಡೆನು ರಾಣಿ. ಸೋತಿನ
ಸೋತೆನು ಆಸೆಯ ತಾಳೆನು ಬಾಸಾಮಿನಿ ಮೋಹಿನಿ ನವಮೋಹಿನಿ ಸುಡುವ ವಿರಹ ತಾಳೆನು ರಾಣಿ. ಅಣ್ಣ ಪ್ರದೀಪಣ್ಣ, ನಿನಗಿಲ್ಲ. ಅವನಿಂದಲೇ ನನ್ನ ತಂಗಿಯ ಕೊರಳಿಗೆ ತಾಳಿ ಕಟ್ಟುವುದು ಇದು ನನ್ನ ದೃಢ ಸಂಕಲ್ಪ. ಚಂದ್ರಧರ, ಮತ್ತೆ ಯಾಕೆ ಇಲ್ಲಿ ನಿಂತಿರುವೆಯೋ? ಇಲ್ಲಿ ನಡೆದ ವಾದ ವಿವಾದ ನಿಮಗೆ ಕೇಳಿಸುತ್ತಾ ಇಲ್ಲವೇ? ಈ ಶ್ರೀಮಂತರ ಮನೆಯಲ್ಲಿ ನಿನ್ನಂತ ದರಿದ್ರನ ನೆರಳು ಕೂಡ ಇಲ್ಲಿ ಬೀಳಬಾರದು. ನೋಡು, ನನ್ನ ಮನೆಯ ಬಾಗಿಲು ಕಾಯುತ್ತಾ ಇದೆ. ಹೊರಟು ಹೋಗು ಇಲ್ಲಿಂದ. ಹೇಳಿದ್ದು ಕೇಳಿಸ್ತಾ ಇಲ್ವಾ? ಶ್ರೀಮಂತಳಾಗಿರೋ ನನ್ನನ್ನಾದಿನೇನ ನಿಮ್ಮ ಬುಟ್ಟಿಯಲ್ಲಿ ಹಾಕೊಂಡು ಮದುವೆಯಾಗಿ ಈ ಮನೆಯ ಮಹಾರಾಜನಾಗಿ ಮೆರಿಬೇಕು ಅಂತ ಇದ್ದೀರಾ ನೀವು? ನೋಡಿ, ಇವತ್ತೇ ಕೊನೆಯದಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಮೊದಲು ಇಲ್ಲಿಂದ ಹೊರಟೋಗಿ. ಬೀದಿಯ ಬಿಕಾರಿಯಾಗಿ ದರಿದ್ರನಾಗಿ ತಿರುಗ್ತಾ ಇರೋ ನಿನಗೆ ಈ ಮನೆಯ ಮಹಾರಾಜನಾಗಿ ಮೆರೆಯುವ ಅಧಿಕಾರ ಅದು ಯಾವತ್ತೂ ಸಿಕ್ಕೋದಕ್ಕೆ ಸಾಧ್ಯ ಇಲ್ಲ. ಅದು ನಿನ್ನ ಕನಸು ಅಂತ ತಿಳ್ಕೊ. ರಾಗಿಣಿ, ನಗೆಯಾಡು, ಚೆನ್ನಾಗಿ ನಗೆಯಾಡು. ನಮ್ಮಂತ ಬಡವರನ್ನು ಹೀಯಾಳಿಸಿ ತುಚ್ಛೀಕರಿಸಿ ಮಾತನಾಡುವುದು ನಿಮ್ಮಂತ ಶ್ರೀಮಂತರಿಗೆ ಒಂದು ಫ್ಯಾಷನ್ ಆಗಿಬಿಟ್ಟಿದೆ. ಬಡವರನ್ನು ಕಲಾವಿದರನ್ನು ಅವಮಾನಿಸುವ ಈ ಮನೆಯಲ್ಲಿ ನಾನು ಒಂದು ಕ್ಷಣನೂ ಇರುವುದಿಲ್ಲ. ಸುವಿಧಾ, ನಿನಗೆ ನನ್ನ ಮೇಲೆ ಪ್ರೀತಿ ಇದ್ದರೆ, ನನ್ನ ಪ್ರೇಮ ಪ್ರೀತಿ ನಿನಗೆ ಬೇಕಾಗಿದ್ದರೆ, ಈ ಮನೆಯ ಸರ್ವ ಸಂಪತ್ತನ್ನು ತ್ಯಜಿಸಿ ನೀವು ನನ್ನೊಂದಿಗೆ ಬಂದರೆ ನನ್ನ ಹೃದಯದ ಬಾಗಿಲು ಸದಾ ನಿನಗೆ ತೆರೆದಿರುತ್ತದೆ. ಯಾವುದನ್ನು ವಿಚಾರ ಮಾಡೋದನ್ನು ನಿನಗೆ ಬಿಟ್ಟಿದ್ದೀನಿ. ನಾನು ಬಹಳ ಹೊತ್ತು ನಿಲ್ಲಲ್ಲ ಈ ಮನೆಯಲ್ಲಿ. ನಿಲ್ಲಿ ಚಂದ್ರಧರ, ನಿಲ್ಲಿ. ನಾನು ನಿಮ್ಮ ಸಂಗಡ ಬರುತ್ತೇನಣ್ಣ, ಅಂದಾಗ ನಿಮ್ಮ ಸಂಗಡ ಬರುತ್ತೇನೆ. ಈ ಸಿರಿ ಸಂಪತ್ತು ನನಗೆ ಯಾವುದು ಬೇಕಾಗಿಲ್ಲಣ್ಣ, ನನಗೆ ಯಾವುದು ಬೇಕಾಗಿಲ್ಲ. ನನಗೆ ಬೇಕಣ್ಣ, ನಿನ್ನ ಪವಿತ್ರವಾದ ಪ್ರೀತಿ ಬೇಕು ಸ್ವಾಮಿ. ಅಂತಸ್ತನ್ನು ಹೊಡೆದಾಡುವ ಈ ಸ್ವಾರ್ಥಿಗಳ ಮಧ್ಯೆ ಒಂದು ಕ್ಷಣವೂ ಇರುವುದು ಬೇಡ. ನಡೆಯಿರಿ ಚಂದ್ರಧರ, ನಡೆಯಿರಿ. ಸುವಿಧಾ, ನೀನು ಈ ಮನೆ ಬಿಟ್ಟು ಅವನ ಹಿಂದೆನೇ ಹೋಗುವುದಾದರೆ ಈ ಮನೆಯ ಬಾಗಿಲು ಶಾಶ್ವತವಾಗಿ ಮುಚ್ಚಿಡಬೇಕಾಗ್ತದೆ. ಎಚ್ಚರವಿರಲಿ. ಅಣ್ಣ, ಹೆಣ್ಣಿಗೆ ಹುಟ್ಟಿದ ತವರು ಮನೆ ಎಂದಿಗೂ ಶಾಶ್ವತವಲ್ಲಣ್ಣ, ಎಂದಿಗೂ ಶಾಶ್ವತವಲ್ಲ. ಮನೆಯವರೆಗೂ ಅವಳಿಗೆ ಗಂಡನ ಮನೆ ಶಾಶ್ವತ ಅಣ್ಣ, ಗಂಡನ ಮನೆ ಶಾಶ್ವತ. ಅಣ್ಣ,
ಧಾರೆಯನ್ನ ತೊರೆದು ಹೋಗುವಾಗ ಅಣ್ಣ, ಈ ತವರು ಮನೆಯ ಕೊನೆಯ ಉಡುಗೊರೆ ಅಂತ ಏನಾದರೂ ಕೊಡಣ್ಣ, ಏನಾದರೂ ಕೊಡು. ಉಡುಗೊರೆಯ ಆಸೆಯೇ? ಸ್ವಲ್ಪ ನಿಲ್ಲು, ತರ್ತೇನೆ. ಆಯ್ತಣ್ಣ. ಸವಿತಾ, ನಮಗೆ ಈ ಮನೆಯ ಋಣಾನುಬಂಧನೆ ತೀರಿಸಲು ಈ ಮನೆ ಹುಡುಗರಿಗೆ ನಡೆ ಹೋಗೋಣ. ನೋಡು, ತಗೋ ತವರು ಮನೆಯ ಉಡುಗೊರೆ. ಇದು ಅಣ್ಣ ಕೊಟ್ಟ ಉಡುಗೊರೆ. ನಾಳೆ ಉಪಯೋಗವಾಗಿ ಬಂದಿದ್ದು ನೋಡು. ಮತ್ತೆ ಇನ್ನೆಲ್ಲಿಗೂ ನಮ್ಮ ಮನೆಗೆ ಹತ್ರ ಬರಬೇಡ. ಅಣ್ಣ, ಏನಿದಣ್ಣ ಈ ನಿನ್ನ ಹೀನವಚ್ಚಾರ? ಆಯ್ತಣ್ಣ, ಇದು ಅಣ್ಣ ಕೊಟ್ಟ ತವರು ಮನೆಯ ಉಡುಗೊರೆ ಎಂದು ಜೋಪಾನವಾಗಿ ಇಡುತ್ತೇನಣ್ಣ, ಜೋಪಾನವಾಗಿ ಇಡುತ್ತೇನೆ. ಪ್ರದೀಪಣ್ಣ, ಮುಂದಿನ ಜನ್ಮ ಎನ್ನುವಂತಿದ್ದರೆ ನಾನು ನಿನ್ನ ಮಗನಾಗಿ ಹುಟ್ಟಿ ಬರುತ್ತೇನಣ್ಣ, ನಾನು ನಿನ್ನ ಮಗನಾಗಿ ಹುಟ್ಟಿ ಬರುತ್ತೇನೆ. ಅಣ್ಣ, ನನಗೆ ಆಶೀರ್ವಾದ ಮಾಡಣ್ಣ. ಅಸಹಾಯಕನಾದ ನಾನು ಏನಂತ ಆಶೀರ್ವಾದ ಮಾಡ್ಲಮ್ಮ? ಬೆನ್ನಿಗೆ ಬಿದ್ದ ಸಹೋದರಿ ಗಂಡನ ಮನೆಗೆ ಹೋಗುವಾಗ ನತದ್ರಷ್ಟ ಅಣ್ಣನೆಂದು ನಾನು ಆಶೀರ್ವಾದ ಮಾಡ್ತೇನಮ್ಮ. ನಾನು ಏನಂತ ಆಶೀರ್ವಾದ ಮಾಡಲಿ? ಮನಸಾರೆ ಪ್ರೀತಿಸಿ ನೋಡು, ಮನಸಾರೆ ಪ್ರೀತಿಸಿದ ನೀವಿಬ್ರು 100 ಕಾಲ ಸುಖವಾಗಿ ಬಾಳ್ಬೇಕಮ್ಮ, ಸುಖವಾಗಿ ಬಾಳ್ಬೇಕು. ನೋಡಿ ಚಂದ್ರದ, ನನ್ನ ವೈದ್ಯತ ಮುಗಿದೆ. ಅವರು ಸಂಸಾರದಲ್ಲಿ ಏನಾದರೂ ತಪ್ಪು ಮಾಡಿದರೆ ದಯವಿಟ್ಟು ಅವರನ್ನು ಕ್ಷಮಿಸಿ ಬಿಡಿ. ಪ್ರದೀಪ್, ನಿನ್ನ ತಂಗಿಯನ್ನು ನಾನು ಹೂವಿನಂತೆ ಸಾಕುತ್ತೇನೆ. ತಿಳ್ಕೊಳ್ಳಿ. ಅತ್ತಿಗೆ, ನಾನಿನ್ನು ಹೋಗಿ ಬರುತ್ತೇನೆ ಅತ್ತಿಗೆ. ಏನಮ್ಮ ನೀನು? ನಿನಗೆ ಅಣ್ಣ ಕೊಟ್ಟ ಒಂದೇ ಉಡುಗೊರೆ ಸಾಕಾಗಲ್ಲಮ್ಮ. ಹೆಣ್ಣು ತವರು ಮನೆ ಬಿಟ್ಟು ಹೋಗುವಾಗ ಯಾವತ್ತೂ ಬರಿಗೈಲಿ ಹೋಗ್ಬಾರ್ದು. ಅದಕ್ಕೆ ನಾನು ಏನಾದ್ರೂ ಉಡುಗೊರೆ ಕೊಡ್ತೀನಿ, ಸ್ವಲ್ಪ ಕುತ್ಕೊಂಡಿರು. ಆಯ್ತಣ್ಣ, ಆಯ್ತಮ್ಮ, ಆಯ್ತು. ಕುತ್ಕೊಳ್ಳಮ್ಮ. ತವರು ಮನೆ ಉಡುಗೊರೆ ಬೇಕಲ್ಲ ನಿನ್ಗೆ? ಇದು ಮುಂದೊಂದು ದಿವಸ ತುತ್ತು ಕೋಳಿಗೂ ಗತಿ ಇಲ್ದಿರೋ ದರಿದ್ರೆ ಆಗ್ತೀಯಲ್ಲ. ಅನ್ಯಾಯದ ಅತಿರೇಕ. ವಿಧಿಯೊಂದು ಬರಿದಂತ ಕಥೆಯ ಮನದಲ್ಲಿ ನೊಂದಂತ ವ್ಯಥೆಯ. ವಿಧಿಯೊಂದು ಬರಿದಂತ ಕಥೆಯ ಮನದಲ್ಲಿ ನೊಂದಂತ ವ್ಯಥೆಯ. ಬದುಕೆಲ್ಲ ಹೊಂಗನಸು ಮಣ್ಣಾಗಿದೆ, ಬದುಕೆಲ್ಲ ಹೊಂಗನಸು ಮಣ್ಣಾಗಿದೆ. ವಿಧಿಯಾಟದಲ್ಲಿ ಮನನೊಂದಿದೆ, ವಿಧಿಯೊಂದು ಬರೆದಂತ ಕಥೆಯ ಮನದಲ್ಲಿ ನೊಂದಂತ ವ್ಯಥೆಯ.
ವ್ಯಥೆಯ ಮನದಲ್ಲಿ ಒಂದಂತ ವ್ಯಥೆಯ ಮನದಲ್ಲಿ ಒಂದಂತ ವ್ಯಥೆಯ ನನ್ನನ್ನು ತಿರಸ್ಕರಿಸಿದ ನಿನ್ನನ್ನು ಎಂದೆಂದಿಗೂ ನೆಮ್ಮದಿಯಾಗಿ ಬಾಳಲು ಅವಕಾಶ ಕೊಡಲಾರೆ. ನನ್ನ ಕೈ ಹಿಡಿಯಬೇಕಾಗಿದೆ ಆ ಬಡ ಭಿಕಾರಿ ಕಲಾವಿದನ ಕೈ ಹಿಡಿದೆಯಲ್ಲ, ಆ ತಿರುಗಿ ನನ್ನ ಮಗನನ್ನ ಕಣ್ಣೀರಿನಲ್ಲಿ ಕೈ ತೊಳೆಯೋ ಹಾಗೆ ಮಾಡಲಿಲ್ಲ. ನಾನು ಧೀರರಲ್ಲಿ ಧೀರ, ರಣಧೀರನೇ ಅಲ್ಲ. ಏ ರಣಧೀರ್, ಜೋ ಬೋಲೆಗಾ ವಹಿ ಕರೇಗೋ, ना बोलेगा वो भी करके दिखाएगा. ओ हाय रणधीर. ಬರುತ್ತಿದ್ದಾರೆ ನವ ದಂಪತಿಗಳು ವಾಯು ವಿಹಾರಕ್ಕೆ. ನಾನು ಇಲ್ಲಿಂದ ಮರೆಯಾಗುವುದೇ ಒಳ್ಳೆಯದು. ಸುವಿಧ, ಶ್ರೀಮಂತಳಾದ ನೀನು ಸಕಲ ಸಿರಿಯನ್ನು ತೊರೆದು ನನ್ನಂತಹ ಬಡ ಕಲಾವಿದನ ಕೈ ಹಿಡಿದು ನನ್ನ ಬಾಳಿನ ಭಾಗ್ಯಶ್ರೀಯಾಗಿ ನನ್ನ ಪಾಲಿಗೆ ಧರ್ಮ ದೇವತೆಯಾದೆ. ಅಯ್ಯೋ ದೇವರೇ, ಸ್ವಾಮಿ, ಅಂತಹ ದೊಡ್ಡ ಮಾತನ್ನಾಡಿ ನನ್ನನ್ನು ಹೊಗಳೆಬೇಡಿ. ಮನಸಾರಿ ಪ್ರೀತಿಸಿರುವ ನಾವಿಬ್ಬರು ಒಬ್ಬರೊಬ್ಬರು ಅರ್ಥ ಮಾಡಿಕೊಂಡು ಬಾಳಿನಲ್ಲಿ ಜೀವನ ಮಾಡಿ ಒಳ್ಳೆಯ ರೀತಿಯಲ್ಲಿ ನಡೆಯಬೇಕೆಂಬುದೇ ನಮ್ಮ ಆಸೆ. ನೋಡಿ, ನಮ್ಮ ಅಣ್ಣ ಹತ್ತಿಗೆ ರಣಧೀರನಂತಹ ಕುಕರ್ಮಿಗಳು ನಮ್ಮ ಪ್ರೇಮದ ಸೇತುವೆಯನ್ನ ಮುರಿದು ಹಾಕಲು ಪ್ರಯತ್ನಿಸಿದರು. ಅವರ ಪ್ರಯತ್ನ ವಿಫಲವಾಯಿತೇ ವಿನಃ ಸಫಲವಾಗಲಿಲ್ಲ. ನೋಡಿ, ಬಾಳಿನಲ್ಲಿ ನಗು ನಗುತ್ತಾ ಜೀವನದ ಆನಂದ ಸುಖದ ಸಾಗರದಲ್ಲಿ ಬೆರೆತು ನಾವಿಬ್ಬರು ನಗು ನಗುತ್ತಾ ಜೀವನವನ್ನ ಸಾಗಿಸೋಣ. ಐತೆ ಸ್ವಾಮಿ. ಸುವಿಧ, ನಿನ್ನಂಥ ನಿರ್ಮಲ ಮನಸ್ಸಿನ ಸತಿಯನ್ನು ಮಾಡಿದ ನಾನೇ ಧನ್ಯ. ಸುವಿಧ, ನನ್ನ ಬದುಕಿನಲ್ಲಿ ಅದೆಷ್ಟೇ ಬಿರುಗಾಳಿ ಬಂದರೂ ನಾವಿಬ್ಬರು ಸುಖವಾಗಿ. ಆಯಿತು ಸ್ವಾಮಿ, ನಿಮ್ಮಂತಹ ದೇವ ಮಾನವರನ್ನ ಪಡೆದ ನಾನೇ ಭಾಗ್ಯಶಾಲಿ ಸ್ವಾಮಿ, ನಾನೇ ಭಾಗ್ಯಶಾಲಿ. ನಿನ್ನಂತಹ ಪುಣ್ಯವಂತೆಯನ್ನು ಪಡೆದ ನಾನೇ ಹಾಗೆ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂಥ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ ಎಂದು ಹೀಗೆ ನಾ
ಸೇರಿ ಹಾಡುವಾಗ ಬದುಕು ಸ್ವರ್ಗವೇ. ನಿನ್ನಂಥ ಭೂಪತಿ ಕೈ ಹಿಡಿದಾಗ, ನಿನ್ನಂಥ ಶ್ರೀಪತಿ ಜೊತೆಯಾದಾಗ ದಿನವೂ ಆನಂದವೇ. ಎಂದು ಹೀಗೆ ನಾವು ಸೇರಿ ಹಾಡುವಾಗ ಬದುಕು ಸ್ವರ್ಗವೇ. ಆಡುವ ನುಡಿಯು ಜೇನಿನ ಸಿಹಿಯು ನಡೆಯುವ ಹಾದಿ ಹೂವಿನ ಹಾದಿಯು. ಅನುದಿನ ಆಗ ಕಡಗದ ವೇಳೆ ಮನದಲ್ಲಿ ಎಂದು ಸುಂದರ ಕಲ್ಪನೆ. ಅನುಗಾಲ ಅನುರಾಗ ಅನುಗಾಲ ಅನುರಾಗ ಶುಭಯೋಗ. ನಿನ್ನಂಥ ಶ್ರೀಮತಿ ಕೈ ಹಿಡಿದಾಗ, ಎಂದು ಹೀಗೆ ನಾವು ಸೇರಿ ಹಾಡುವಾಗ ಬದುಕು ಸ್ವರ್ಗವೇ. ಆಟದಿ ಪ್ರೇಮ ಆಟದಿ ಪ್ರೇಮ ಜೀವನವಾದ ಪ್ರೇಮದ ಸಂಗಮ. ಗಬ ಗಬ ಗರಿ ಸರೆ ಪದ ಪದ ಭಗ ಪದ 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 ಸದ ಸದ ಭಗ ಪದ ಸದ. ಮಾಸಗಳೆಲ್ಲ ಹೊಸ ಮತ್ತು ಮಾಸವೇ, ರಾತ್ರಿಗಳೆಲ್ಲ ಮೊದಲನೇ ರಾತ್ರಿಯೇ. ದಿನವೆಲ್ಲ ಸಂತೋಷ, ದಿನವೆಲ್ಲ ಸಂತೋಷ ಸಂಗೀತ. ಗರಿದ ಗರಿ ಗರಿದ ಗರಿದ ಗರಿ ಗರಿದ ಗರಿದ ಗರಿ ಗರಿದ. ನಿನ್ನಂಥ ಭೂಪತಿ ಕೈ ಹಿಡಿದಾಗ, ನಿನ್ನಂಥ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. ಎಂದು ಹೀಗೆ ನಾವು ಸೇರಿ ಹಾಡುವಾಗ ಬದುಕು ಸ್ವರ್ಗವೇ. ಸವಿತಾ, ನಮ್ಮ ಈ ಸರಸ ಸಲ್ಲಾಪದಲ್ಲಿ ನನಗೆ ಒಂದು ಮುಖ್ಯವಾದ ವಿಚಾರವನ್ನೇ ಹೇಳೋದು ಬಿಟ್ಟೆ. ಏನು ಗೊತ್ತಾ? ಏನು ಸ್ವಾಮಿ? ಸವಿತಾ, ನಾಳೆ ಧಾರವಾಡ ಸವಾಯಿ ಗಂಧರ್ವ ಹಾಲ್ನಲ್ಲಿ ರಕ್ತ ರಾತ್ರಿ ಎಂಬ ನಾಟಕದಲ್ಲಿ ಅಶ್ವತ್ಥಾಮನ ಪಾತ್ರವನ್ನು ನಿರ್ವಹಿಸಲು ನನ್ನನ್ನೇ ಆಹ್ವಾನಿಸಿದ್ದಾರೆ. ನಾನು ತುರ್ತಾಗಿ ಧಾರವಾಡ ಹೋಗಬೇಕಾಗಿದೆ. ಹೌದೇ ಸ್ವಾಮಿ? ನಿಮ್ಮಂತಹ ಅದ್ಭುತ ಕಲಾವಿದರು ನಿಮ್ಮಲ್ಲಿರುವ ಕಲೆಯನ್ನ ಮೆಚ್ಚಿಯೇ ಅಲ್ಲವೇ ನಾನು ನಿಮ್ಮನ್ನ ಮೋಹಿಸಿದ್ದು. ನೀವು ಕಲಾವಿದರು, ಕಲಾಭಿಮಾನಿಗಳ ಮನಸ್ಸನ್ನ ಯಾವ ಕಾಲಕ್ಕೂ ನೋಯಿಸಬಾರದು. ನಾಡಿನ ಬಹುದೊಡ್ಡ ಕಲಾವಿದರು, ನಟರ ಸಾಮ್ರಾಟ, ನನ್ನ ಕೈ ಹಿಡಿದವರು ಎಂಬ ಹೆಮ್ಮೆ ಗೌರವ ನನಗೆ ಸಿಗಬೇಕು ಸ್ವಾಮಿ, ನನಗೆ ಸಿಗಬೇಕು. ನೀವು ನಿಶ್ಚಿಂತೆಯಿಂದ ಹೋಗಿ ಬನ್ನಿ ಸ್ವಾಮಿ, ನಿಶ್ಚಿಂತೆಯಿಂದ ಹೋಗಿ ಬನ್ನಿ. ಓಕೆ ಡಾರ್ಲಿಂಗ್, ಟೈಮ್ ಆಯಿತು, ನಡೆ ಮನೆಗೆ. ಸರಿ.
ನಿನ್ನನ್ನು ಮಶಾನಕ್ಕೆ ಕಳಿಸಿ ನಿನ್ನ ಪತಿಯಾದ ಆ ಬಡ ಬಾಯಿ ಆ ಕಲಾವಿದನನ್ನ ಮಶಾನಕ್ಕೆ ಕಳಿಸಿ ವಿಧವೆಯಾದ ನಿನ್ನನ್ನು ಚರಿತ್ರಹೀನ ಹೆಣ್ಣನ್ನಾಗಿ ಮಾಡದಿದ್ರೆ ನಾನು ಧೀರದಲ್ಲಿ ಧೀರ ರಣಧೀರನೇ ಅಲ್ಲ. ಈ ರಣಧೀರ್ बोलेगा वही करेगा, ना बोलेगा वो भी करके दिखाएगा. ओ है रणधीर. ಛೇ, ಅಲ್ಲ ಬ್ರದರ್, ಆ ಸುವಿಧಾ ಆ ನಾಟಕದವನ ಜೊತೆ ಹೋಗಿ ನಿನಗೆ ಸಿಗುವ ಆಸ್ತಿಗೆ ಕಲ್ಲು ಹಾಕ್ಬಿಟ್ಲಲ್ಲ ಅವಳು. ಛೇ, ಅವಳ ಬಾಳು ಹಾಳಾಗಿ ಹೋಗ್ಲಿ. ರಾಗಿಣಿ, ಅವಳು ಮನೆ ತೊರೆದು ಹೋದದ್ದು ಒಂದು ಅರ್ಥದಲ್ಲಿ ಬಹಳ ಒಳ್ಳೆಯದಾಯಿತು. ಒಳ್ಳೇದಾಯ್ತಾ? ಅದು ಹೇಗೆ ಬ್ರದರ್? ಯಾಕಂದ್ರೆ ನಿನ್ನ ಗಂಡ ಕುಬೇರನಿಗಿರುವ ಆಸ್ತಿ ಅಂತಸ್ತು ಪಿತ್ರಾರ್ಜಿತವಾಗಿ ಬಂದದಲ್ಲ, ಇದು ಅವನ ಸ್ವಂತ ಆಸ್ತಿ. ಅವನು ಕುಡಿಯುತ್ತಿರುವ ಸರಾಯಿಗೆ ನೀನು ಸ್ಲೋ ಪಾಯ್ಸನ್ ಹಾಕಿ ಕುಡಿಸ್ತಾ ಇರು. ಪಾಯ್ಸನ್ ಸರಾಯಿ ಎರಡು ಮಿಕ್ಸ್ ಆಗಿ ಅವನ ಕರುಳು ಕೆಟ್ಟು ಸಾವಕಾಶ ಸಾವಿನ ಬಾಗಿಲು ತರ್ತಾನೆ. ಹೇಗಿದೆ ನನ್ನ ಪ್ಲಾನ್? ಆದರೂ ನನ್ನ ಗಂಡ ಜೀವಂತವಾಗಿರುವಾಗ ಆ ಆಸ್ತಿಗೆ ಹಕ್ಕುದಾರಳು ನಾನಾಗುವುದಕ್ಕೆ ಅದು ಹೇಗೆ ಸಾಧ್ಯ ಬ್ರದರ್? ನಿನ್ನ ಗಂಡ ಬಹು ದಿವಸ ಈ ಭೂಮಿ ಮೇಲೆ ಇದ್ರಲ್ವೇ? ನೀವ್ ಹೇಳೋ ಮಾತೆ ನನಗೆ ಅರ್ಥ ಆಗ್ತಾ ಇಲ್ಲ. ಅರ್ಥ ಅದೇ ಆವಾಗ ಹೇಳಿದಲ್ಲ ನಾನು, ಅದೇ ನಿನ್ ಗಂಡ ಬದುಕುದಿಲ್ಲ, ಸರಾಯಿ ಕುಡಿತಾನಲ್ಲ, ಇವತ್ತೇ ಸಾವಕಾಶ ಸಾವಿನ ಬಾಗಿಲು ತರ್ತಾನೆ. ಹೇಗಿದೆ ನನ್ನ ಆದರೂ ಆಸ್ತಿಯ ಆಸೆಗೋಸ್ಕರ ಕೈ ಹಿಡಿದಿರೋ ಗಂಡನನ್ನ ಕೊಲೆ ಮಾಡಿ ವಿಧವೆಯ ಪಟ್ಟವನ್ನ ಕಟ್ಟಿಕೊಳ್ಳೋದು ಪಾಪದ ಕೆಲಸ ಅಲ್ವಾ? ರಾಗಿಣಿ, ಈ ಪಾಪ ಈ ವಿಧವೆ ಪಟ್ಟವೆಂಬ ನಾಣ್ಣುಡಿ ಹಿಂದಿನ ಹಿರಿಯರು ಮಾಡಿದ ಒಂದು ದೊಡ್ಡ ಸಂಪ್ರದಾಯ. ಹೌದಾ? ಇಂದಿನ ಈ ಸಮಾಜದಲ್ಲಿ ತಮ್ಮ ಸ್ವಾರ್ಥ ಸುಖಕ್ಕಾಗಿ ಕೈ ಹಿಡಿದ ಗಂಡನನ್ನೇ ಕೊಂದು ವಿಟನೊಂದಿಗೆ ಸೇರಿದ ಎಷ್ಟೋ 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 ಪ್ಯಾಸ್ ಎಷ್ಟೋ ಸೂಳಿಯರಿದ್ದಾರಲ್ಲ ಈ ಊರಿನಲ್ಲಿ. ಅಂದಾಗ ನೀನು ಮಾಡುತ್ತಿರುವ ಈ ಘನ ಕಾರ್ಯಕ್ಕೆ ನಿನಗೆ ಯಾವ ಪಾಪವೂ ಬರಲಾರದು. ಮೇಲಾಗಿ ನಿನ್ನ ಮೇಲೆ ಯಾರಿಗೂ ಅನುಮಾನ ಬರಲಾರದು. ಯಾಕಂದ್ರೆ ನಿನ್ನ ಗಂಡ ಕುಬೇರ ವಿಪರೀತ ಸರಾಯಿ ಕುಡಿತಿದ್ದ, ಕರಳು ಸತ್ತನೆಂದು ಆಡ್ಕೊಳ್ತಾನೆ ಅಷ್ಟೇ. ಅಲ್ಲ ಬ್ರದರ್, ಈ ಜನರೇನು ಅವನು ಸರಾಯಿ ಕುಡಿದು ಸತ್ತ ಅಂತ ಆಡಿಕೊಳ್ಳಬಹುದು. ಆದ್ರೆ ಅವನ ತಮ್ಮ ಪ್ರದೀಪ ನಾಳೆ ಏನಾದ್ರೂ ಪ್ರದೀಪ ಪ್ರದೀಪ ಹೌದು, ಆ ಪ್ರದೀಪನಿಗೆ ಈ ಮಣ್ಣು ಹಾಕುವ ಉಪಾಯ ನಾನು ಜಲ್ದಿ ಮಾಡ್ತೀವಿ. ಉಪಾಯನ? ಈ ಕೆಲಸನ ಇವತ್ತೇ ಮಾಡಿ ಮುಗಿಸ್ತೀನಿ. ಆದ್ರೆ ಸರಿಯಾದ ಸಮಯಕ್ಕೆ ನೀವು ಕರ್ಕೊಂಡು ಬರ್ತೀರ ತಾನೆ? ಪ್ರದೀಪ ಬರ್ತಾ ಇದ್ದಾನೆ. ಸಮಯ ಸಂದರ್ಭ ನೋಡಿ ನಾನು ಒಳಗಡೆ ಪ್ರವೇಶ ಮಾಡ್ತೀನಿ. ನೋಡಿ, ನಾನು ಹೇಳಿದ ವಿಷಯ ಜ್ಞಾಪಕ ಇರಲಿ. ಒಂದು ವೇಳೆ ಸರಿಯಾದ ಸಮಯಕ್ಕೆ ಬರದೇ ಹೋದ್ರೆ ನನ್ನ ಡ್ರಾಮ ಎಲ್ಲ ಫೇಲ್ ಆಗೋಗುತ್ತೆ. ಬರ್ತಿರ್ತಾನೆ. ಅದಕ್ಕೆ ಅಣ್ಣ ಬರಲಿಲ್ಲಮ್ಮ. ಅಬ್ಬಬ್ಬಾ, ನಿನ್ನ ಅಣ್ಣನ ವಿಷಯವನ್ನ ಏನ್ ಕೇಳ್ತೀಯ ಹೇಳು ಪ್ರದೀಪ? ಅವ್ರು ಯಾವಾಗ ಸರಿಯಾದ ಸಮಯಕ್ಕೆ ಮನೆಗೆ ಬರ್ತಾರೆ ಹೇಳು? ಕುಡ್ದು ಬಾರಲ್ಲಿ ಬಿದ್ದಿರ್ತಾರೆ, ಎಚ್ಚರ ಆದಾಗ ಮನೆಗೆ ಬರ್ತಾರೆ ಅಷ್ಟೇ. ಅಣ್ಣ ಈ ರೀತಿ ದುರ್ವಸನೆ ಆಗ್ತಾನಂತ ನಾನು ಕನಸು ಮನಸ್ಸಿನಲ್ಲೂ ನೆನೆಸ್ಕೊಳ್ಳಲಾಗಿದೆ. ಯಾರು ಎಣಿಸ್ಕೊಂಡಿರ್ಲಿಲ್ಲ. ಇಷ್ಟಕ್ಕೆಲ್ಲ ಕಾರಣ ಯಾರು ಗೊತ್ತಾ? ಅದೇ ಹಾಳಾಗಿರೋ ನಿನ್ ತಂಗಿ ಮಾಡಿರೋ ಅವಮಾನದ ಸೇಡನ್ನ ತೀರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗದೆ ಅವ್ರ ತಲೆ ಕೆಟ್ಟೋಗಿರ್ಬೇಕು ಅಷ್ಟೇ. ಅತ್ತಿಗೆ, ಮುಗಿದು ಹೋದ ವಿಷಯ ಮತ್ತೆ ಮತ್ತೆ ಚರ್ಚಿಸುವುದು ಸಮಂಜಸವಲ್ಲ. ನಾನು ಹೋಗಿ ಅಣ್ಣನಿಗೆ ಕರ್ಕೊಂಡು ಬರ್ತೀನಿ.
ಬೇಡಪ್ಪ, ನೀನ್ ಹೋಗೋದು ಬೇಡ. ಬಾಯಿಲಿ ನೋಡು ಪ್ರದೀಪ, ಯಾಕೋ ಏನು ಇವತ್ತು ನಿನ್ನನ್ನ ನಾನು ನೋಡ್ತಾ ಇರ್ಬೇಕು ಅಂತ ಅನ್ಸತ್ತೆ. ನಿನ್ ಜೊತೆಗೆ ನಾನು ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಇರ್ಬೇಕು ಅಂತ ಅನ್ಸತ್ತೆ. ಛೇ, ನಿನ್ನ ಅಣ್ಣ ಇದ್ದಾನಲ್ಲ, ಅವನೊಬ್ಬ ಕೈಲಾಗದೆ ಇರೋ ಹೇಳಿ ಅವನು. ಹೀಗಿರುವಾಗ ನಿನ್ನಣ್ಣ ಈಗ ಮನೆಯಲ್ಲಿ ಇಳಿದಿರುವಾಗ ನಿನ್ನ ಅಣ್ಣನ ಸ್ಥಾನವನ್ನ ನೀನ್ ತುಂಬಿ ನನಗೆ ಸುಖ ಕೊಟ್ರೆ ಎಷ್ಟೊಂದು ಚೆನ್ನಾಗಿರುತ್ತೆ ಅಲ್ಲ. ಅದಕ್ಕೆ ನಾನು ಈ ರೀತಿ ಮಾತಾಡ್ತೀನಿ ಅಂತ ನೀನ್ ಕೋಪ ಮಾಡ್ಕೋಬೇಡ. ಒಂದ್ಸಾರಿ ನನಗೆ ಸುಖ ಕೊಡ್ತೀಯಾ? ದಯವಿಟ್ಟು ಇಲ್ಲ ಅಂತ ಅನ್ಬೇಡ. ಬಾ ರಾಜ. ಸರಿ ಆಚೆ. ಅಯ್ಯೋ, ನೀನು ನನ್ನ ಅತ್ತಿಗೆ ತಾಯಿಯ ಸಮಾನವೆನ್ನುತ್ತಾರೆ. ನಾನು ನಿಮ್ಮ ಮೈದುನು, ಮಗನ ಸಮಾನವೆನ್ನುತ್ತಾರೆ ತಾಯಿ. ಹೀಗಿದ್ದು ಮಗನ ಮೇಲೆ ಮೋಹ ಪಡುವುದು ತರವಲ್ಲ ತಾಯಿ. ಅತ್ತಿಗೆ ತಾಯಿ ಮಗ ಇವೆಲ್ಲ ಯಾವ ಸಂಬಂಧನೋ? ಇದು 21ನೆಯ ಶತಮಾನ. ಇಂದಿನ ಈ ಶತಮಾನದಲ್ಲಿ ತಂದೆ ಸರಸವಾಡಿ ಹೋದ ಹೆಣ್ಣಿನ ಜೊತೆ ಮಗ ಬಂದು ಸರಸವಾಡ್ತಾನೆ. ಆದ್ರೆ ಆ ಹೆಣ್ಣು ಇವನು ತನ್ನ ಮಗನ ಸಮಾನ ಅಂತ ಅವನ ಜೊತೆ ಸರಸವಾಡುವುದಕ್ಕೆ ಹಿಂದೇಟು ಹಾಕ್ತಾಳ? ಇಲ್ಲ ತಾನೆ. ಹೀಗಿರುವಾಗ ಅದು ಅಲ್ಲದೆ ಕೈ ಹಿಡಿದಿರುವ ಗಂಡ ತನ್ನ ಹೆಂಡತಿಗೆ ಸುಖ ಕೊಡುವುದಕ್ಕೆ ಅಸಮರ್ಥನಾದಾಗ ಆ ಹೆಣ್ಣು ಪರಪುರುಷನ ಸ್ನೇಹ ಬಯಸುವುದರಲ್ಲಿ ಯಾವ ತಪ್ಪೂ ಇಲ್ಲ. ಅದಕ್ಕೆ ಒಂದೇ ಒಂದ್ಸಾರಿ ಯಾಕೋ ಏನೋ ನನ್ನ ಮೈಯೆಲ್ಲ ರೋಮಾಂಚನ ಆಗ್ತಾ ಇದೆ. ಒಂದ್ಸಾರಿ ನನ್ನ ಬಿಗಿದಪ್ಪಿ. ಇಂಥ ಕೆಟ್ಟ ವಿಷಯಕ್ಕೆ ಮನದಲ್ಲಿ ಆಸ್ಪದ ಕೊಡಬೇಡ. ನಾನೋರ್ವ ನಿನ್ನ ಒಡ ಹುಟ್ಟಿದ ಸಹೋದರನೆಂದು ಭಾವಿಸಿ ನನ್ನ ಮೇಲೆ ವಾತ್ಸವ್ಯ, ಬಾಂಧವ್ಯ, ಬಂಧನೆಯ ಭಾವನೆ ತೋರುತ್ತಾಯಿ. ಈ ಪ್ರದೀಪ, ನೀನು ಯಾವ ಕಾಲದಲ್ಲಿದ್ದೀಯಾ ಅಂತ. ಈ ಸಹೋದರ ಬಾಂಧವ್ಯ ಸಂಬಂಧ ಯಾವತ್ತೂ ಮುಗಿದು ಹೋಗಿದೆ. ಯಾಕೆ ಗೊತ್ತಾ? ಸಹೋದರ ಅಂತ ಅವನ ಕೈಗೆ ರಕ್ಷಾ ಸೂತ್ರವನ್ನ ಕಟ್ಟಿ ಲಾಜಿನ್ನಲ್ಲಿ ಅದೇ ಗಂಡಿನ ಜೊತೆ ಸರಸವಾಡುವ ಎಷ್ಟು ಹೆಣ್ಣುಗಳಿಲ್ಲ ಈ ಸಮಾಜದಲ್ಲಿ. ಅಷ್ಟೇ ಯಾಕೆ, ಸಹೋದರ ಸುಗ್ರೀವನ ಹೆಂಡತಿಯನ್ನ ಬಯಸಿ ಅವಳನ್ನ ಅಪಹರಿಸಲಿಲ್ಲವೇ ಆ ನರವಾಲಿ? ಅದು ಅಲ್ಲದೆ ಸುಖ ಕೊಡೋದಕ್ಕೆ ಸಾಧ್ಯವಾಗದೇ ಇರೋ ಆ ಮಹಾರಾಜನನ್ನ ತಿರಸ್ಕರಿಸಿ ಒಬ್ಬ ಕುದುರೆ ಕಾಯುವ ಕೆಲಸವದವನ ಜೊತೆ ರತಿ ಕ್ರೀಡೆಯಾಡಲಿಲ್ಲವೇ ಆ ರಾಣಿ ಪಿಂಗಳಾದೇವಿ? ಅದಷ್ಟೇ ಯಾಕೆ, ಸಹೋದರ ಸಮಾನನಾದ ಕರ್ಣನನ್ನ ಬಯಸಲಿಲ್ಲವೇ ಆ ಭಾನುಮತಿ? ಹೀಗೆಲ್ಲ ಇರುವಾಗ ನೀನು ನನ್ನ ಜೊತೆ ರತಿ ಕ್ರೀಡೆಯಾಡಿದ್ರೆ ಯಾವ ಪಾಪವೂ ಇಲ್ಲ, ಯಾವ ತಪ್ಪು ಇಲ್ಲ. ಬಾ ರಾಜ. ನೀನು ಹೇಳಿದ ಪರ ಪುರುಷರನ್ನು ಬಯಸಿದ ಆ ಎಲ್ಲಾ ಸ್ತ್ರೀಗಳು ಪಾಪ ಕೂಪದ ನರಕದಲ್ಲಿ ಬಿದ್ದು ಸತ್ತಿದ್ದಾರೆಂಬುದು ಜ್ಞಾಪಕದಲ್ಲಿರಲಿ. ಯಾರು ಏನೇ ಹೇಳಿದ್ರು ಸರಿ, ಇವತ್ತು ನನಗೆ ನೀನು ಸಿಗಲೇಬೇಕು. ನಿನ್ ಜೊತೆ ನಾನು ಒಂದೇ ಒಂದ್ಸಲ ಸರಸವಾಡ್ಲೇಬೇಕು. ದಯವಿಟ್ಟು ನನ್ನ ಆಸೆಯನ್ನ ತನಿಸು. ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡ. ಮೈದುನ ಮೇಲೆ ಮೋಹ ಪಡುವ ಕಾಮ ತುಂಬಿಯಲೇ ಮಧೋನ್ಮತ್ತ ಹೆಣ್ಣೆ. ಇನ್ನೊಂದು ಸಲ ನನ್ನೊಂದಿಗೆ ಈ ರೀತಿ ವರ್ತಿಸಿದರೆ ನನ್ನನಿಗೆ ಹೇಳಿ ನಿನಗೆ ತಕ್ಕ ಶಾಸ್ತಿ ಮಾಡಬೇಕಾದಿತ್ತು. ಎಚ್ಚರ! ನೀನು ಒಬ್ಬ ಗಂಡಸ. ನೀನು ಗಂಡಸಲ್ಲ, ಗಂಡಸ್ತನೇ ಕಳ್ಕೊಂಡಿರೋ ಶೈತ ನೀನು. ಒಂದೇ ಒಂದು ಸಾರಿ ಮರ್ಯಾದೆಯಿಂದ ಹೇಳಿದೆ, ಆದ್ರೆ ನನ್ನ ಮಾತನ್ನ ಲಕ್ಷ್ಯ ಇಟ್ಟು ಕೇಳಿದೆ, ನನಗೆ ತಕ್ಕ ಶಾಸ್ತಿ ಮಾಡೋದಕ್ಕೆ ಹೊರಟೆ ನೀನು ಅಲ್ಲ. ನೋಡ್ತಾ ಇರು, ನೀನೀಗ ಕೆಣಕಿರೋದು ಈ ರಾಗಿಣಿಯನ್ನ ಅಲ್ಲ, ವಿಷ ತುಂಬಿದ ನಾಗಿಣಿಯ ಸರ್ಪವನ್ನ ನೀನು. ಹಾವಿಗೆ 12 ವರ್ಷ ದ್ವೇಷ ಅಂತೆ, ಆದರೆ ನನಗೆ 12 ವರ್ಷ ಬೇಕಾಗಿಲ್ಲ. ಈಗ 12 ನಿಮಿಷಗಳಲ್ಲಿ ನಿನ್ನ ಬದುಕನ್ನ ಸರ್ವನಾಶ ಮಾಡದೆ ಹೋದ್ರೆ ವಿಷ ತುಂಬಿರುವ ನಾಗಿಣಿಯೇ ನಾನಲ್ಲ. ನನಗೆ ಶಾಸ್ತಿ ಮಾಡ್ತೀಯಲ್ಲ.
ಇರು. ಇನ್ನು ಕೆಲವು ಕ್ಷಣಗಳಲ್ಲಿ ನಿನ್ನ ಬದುಕನ್ನ ಅಲ್ಲೋಲ ಕಲ್ಲೋಲ ಮಾಡಿ ನಿನಗೆ ಈ ಮನೆಯಿಂದ ಹೊರದಬ್ಬಲಿಲ್ಲ ನಾನು ನಿನ್ನ ಅತ್ತಿಗೆ ರಾಗಿಣಿಯಲ್ಲ. ಒಂದು ಮಾತು ಗೊತ್ತಾ ನಿನಗೆ? ಮೀನಿನ ಹೆಜ್ಜೆಯನ್ನ ಗುರುತಿಸಬಹುದಂತೆ, ಹತ್ತಿಯ ಹಣ್ಣಿನ ಹೂವನ್ನ ನೋಡ್ಬಹುದಂತೆ. ಅಷ್ಟೇ ಯಾಕೋ ಅಮಾವಾಸ್ಯೆಯ ದಿನ ಚಂದ್ರನನ್ನಾದ್ರೂ ಕಾಣಬಹುದಂತೆ. ಅಷ್ಟೇ ಅಲ್ಲ, ಮನಸ್ಸು ಮಾಡಿದ್ರೆ ಬಿಳಿಯ ಕಾಗೆಯನ್ನಾದ್ರೂ ನೋಡ್ಬಹುದಂತೆ. ಆದರೆ ಹೆಣ್ಣಿನ ಮರ್ಮವನ್ನ ಅರಿಯುವುದಕ್ಕೆ ಹುಟ್ಟಿಸಿದ ಬ್ರಹ್ಮನಿಗೆ ಸಾಧ್ಯ ಆಗಲಿಲ್ಲ ಅಂದಾಗ ನೀನೇನು ಬಲ್ಲೆ ಹೆಣ್ಣಿನ ಮನದಂತರಾಳವನ್ನ? ಮುಗಿಯಿತು ನಿನಗೆ ಈ ಮನೆಯ ಋಣ. ಕಮಾಂಡಾರಿ ಶಿವ ನೋಡಿದ್ರೆ ನಿಮ್ ತಮ್ಮ ಮಾಡ್ತಾ ಇರೋ ಈ ಘನ ಕಾರ್ಯವನ್ನ ಇದನ್ನೆಲ್ಲ ನೋಡಿ ನೀವು ಸುಮ್ಮನೆ ನಿಂತ್ಕೊಂಡಿದ್ದೀರಲ್ಲ, ಏನಾದ್ರೂ ಮಾತಾಡಿ ನೀವು. ಏನು ಮಾಡಲು ಹೊರಟಿವೆಯೋ? ಅಣ್ಣನ ಹೆಂಡತಿ ತಾಯಿಗೆ ಸಮಾನವೆಂದು ತಿಳಿಯದೆ ಅವರ ಮೇಲೆ ಬಲಾತ್ಕರಿಸಲು ಮಾಡಲು ಹೊರಟೆಯ ಕಾಮಾಂಧ. ಸರಿ, ನೀವು ಬರೋದಕ್ಕೆ ಒಂದ್ ಸ್ವಲ್ಪ ತಡ ಆಗಿದ್ರು ಈ ಕಾಮಂದ ನನ್ನ ಮಾನವನ್ನ ಹಾಳು ಮಾಡಿಬಿಡ್ತಾ ಇದ್ದಾರೆ. ನನ್ನ ಮಾನವನ್ನ ಹಾಳು ಮಾಡಿಬಿಡ್ತಾ. ಅಣ್ಣ ಇಲ್ಲ, ಅಣ್ಣ ಇಲ್ಲ. ಇವಳು ಹೇಳಿದ ಮಾತು ನಂಬಬೇಡಣ್ಣ, ನಂಬಬೇಡ. ಆ ದೇವರ ಸಾಕ್ಷಿಯಾಗಿಯೂ ನನಗೆ ಜನ್ಮ ಕೊಟ್ಟ ಮಾತಾಪಿತರ ಸಾಕ್ಷಿಯಾಗಿಯೂ ಅಣ್ಣ ನಾನು ನನ್ನೊಂದಿಗೆ ತಾಯಿಗೆ ಸಮಾನವಾಗಿ ನೋಡಿದಂತಹ ಕಾಮ ದೃಷ್ಟಿಯಿಂದ ನೋಡ್ಲಿಲ್ಲ ಅಣ್ಣ. ನಿನ್ನ ಕೈ ಹಿಡಿದವಳು ಎಂತ ಮಾಯಾಂಗಿನಿ ಎಂಬುದು ನಿನಗಿನ್ನು ಗೊತ್ತಿಲ್ಲ ಅಣ್ಣ. ಅಣ್ಣ ನಾನು ನಿಜ ಹೇಳ್ತಿಲ್ಲ. ನನ್ನ ನಂಬಣ್ಣ, ನಾನು ಅತ್ತಿಗೆ ಮೇಲೆ ಕೈ ಮಾಡಿ ನಂಬೇಡಿ. ಮಾಡೋ ಕೆಲಸನೆಲ್ಲ ಮಾಡ್ಬಿಟ್ಟು ಈಗ ನನ್ನ ತಾಯಿಯ ಸಮಾನ ಅಂತ ಮಾತಾಡ್ತಾ ಇದ್ದಾರೆ. ಆದ್ರೆ ಇವತ್ತು ನಡೆದಿರೋದೆಲ್ಲ ಬಹಳ ದಿವಸಗಳಿಂದ ಇದೇ ರೀತಿ ನಡೆಸ್ತಾ ಇದ್ದ. ನೀವು ಮನೆ ಬಿಟ್ಟು ಹೊರಗಡೆ ಹೋದ ತಕ್ಷಣ ನನ್ನ ರೂಮಿಗೆ ಬರೋದು, ಕೈ ಹಿಡ್ಕೊಳ್ಳೋದು, ನನ್ನನ್ನ ಚುಡಾಯಿಸೋದು, ನನ್ನ ಜೊತೆ ಸರಸ ಸಲ್ಲಪಾಡು, ನಿನ್ನ ಕಂಡು ಚಂದ ಹಾಗೆ ಹೇಗೆ ಅಂತ ನನ್ನನ್ನ ಚುಡಾಯಿಸ್ತಾ ಇದ್ರು. ಈ ವಿಷಯವನ್ನೆಲ್ಲ ನಾನು ನಿಮ್ಗೆ ತಿಳಿಸ್ಬಾರ್ದು ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಇವತ್ತು ಇವನ ವರ್ತನೆ ಮಿತಿ ಮೀರೋಯ್ತು ಸ್ವಾಮಿ. ಹೌದು ಮಿತ್ರ, ನನ್ನ ತಂಗಿ ರಾಗಿಣಿ ಈ ವಿಷಯ ಎಷ್ಟೋ ಜನ ಹೇಳಿದ್ರು ನನ್ನ ಹತ್ರ. ನಾನೇ ಅವಳಿಗೆ ಧೈರ್ಯ ಹೇಳಿ ಬೇಡ, ಅಣ್ಣ ತಮ್ಮಂದಿರಿಗೆ ಜಗಳ ಹಚ್ಚುವುದು ಬೇಡ ಅಂತ ನಾನೇ ಹೇಳಿದೆ. ಆದ್ರೆ ಇವತ್ತು ನೀನು ನಿನ್ನ ಕಣ್ಣಾರೆ ಕೊಂಡಿಯಲ್ಲ ಈ ದೃಶ್ಯವನ್ನ. ಎಲೆ ಕುಕರ್ಮಿಗಳ ಅನ್ನ ತಿನ್ನುವ ಬಾಯಿಯಿಂದ ಇಂಥ ಮಾತುಗಳನ್ನಾಡಿದಿರೆ ನಿಮ್ಮ ಬಾಯಲ್ಲಿ ಹುಳ ಬಿದ್ದಾವು. ತಂದೆ ತಾಯಿಯನ್ನು ಕಳೆದುಕೊಂಡು ಸಹೋದರಿ ಎಂದು ಬಹು ಅಕ್ಕರಿಂದ ಪ್ರೀತಿಸಿದ ನನಗೆ ಇಂಥ ಋಣವನ್ನು ತೀರಿಸಿಬಿಟ್ಟಿಲ್ಲ. ಮನೆ ಬಿಟ್ಟು ಹೋದ ಆ ಹಠ ಮಾರಿ ಮನೆಯಲ್ಲಿ ಇದ್ದ ನಿನ್ನಂತ ಕಾಮುಕರು ನನ್ನ ಋಣವನ್ನು ಈ ರೀತಿಯಲ್ಲಿ ತೀರಿಸಬೇಕಾಗಿತ್ತೇನೋ? ಹೌದು, ನಿನ್ನಂಥ ವ್ಯಭಿಚಾರಿ ನನ್ನ ಮನೆಯಲ್ಲಿ ಆಶ್ರಯವಿಲ್ಲ. ನೋಡು, ಒಂದು ಕ್ಷಣ ನನ್ನ ಮನೆಯಲ್ಲಿ ಇರದೆ ಹೊರಟು ಹೋಗು ಇಲ್ಲಿಂದ. ಅಣ್ಣ ಹೋಗು. ಐ ಸೇ ಗೆಟ್ ಔಟ್. ಅಣ್ಣ, ಇಂಥ ಕಟ್ಟೋರ ಮಾತುಗಳನ್ನಾಡಬೇಡಣ್ಣ. ಅಣ್ಣ, ನನಗೆ ಬೇರೆ ನನಗೆ ನೀನೇ ಸರ್ವಸ್ವ. ಯಾರಿದ್ದಾರೆ ಅಣ್ಣ?
ಇವ್ರ ಬದುಕನ್ನ ಸರ್ವನಾಶ ಮಾಡ್ಬೇಕು ಅಂತಾನೆ ಹೊರಟಿದೆಯಾ? ಅಲ್ಲರಿ, ಇಂತಹ ಕಾಮುಕ ಈ ಮನೆಯಲ್ಲಿದ್ರೆ ಮತ್ತೆ ನಾನಂತೂ ಈ ಮನೆಯಲ್ಲಿ ಇರೋದಿಲ್ಲ. ನಾನ್ ತವ್ರ ಮನೆಗೆ ಹೋಗ್ತೇನೆ ನಾನು. ಹೌದಮ್ಮ, ನಿನ್ನಂತ ಪತಿವ್ರತೆಯಾದವಳು ಈ ಕಾಮುಕರ ಮನೆಯಲ್ಲಿ ಇರುವುದು ಬೇಡಮ್ಮ. ನನ್ನ ಮನೆ ನಡೆಯೋಣ. ಸುನಿದ, ನೀನು ನನ್ನ ಧರ್ಮದೇವತೆ. ನನ್ನ ಕೈ ಹಿಡಿದು ನನ್ನ ಮನೆಯಲ್ಲಿ ನೀನು ಬಂದಿರುವಾಗ ಮನೆ ಬಿಟ್ಟು ನೀ ಯಾಕೆ ಹೋಗ್ಬೇಕು? ಮನೆ ಬಿಟ್ಟು ಹೋಗುವವಳು ನೀನಲ್ಲ ಕಣೆ, ಮತ್ತೆ ಆ ನೀಚ. ಹೊರಟು ಹೋಗು ಇಲ್ಲಿಂದ. ಏನ್ ವಿಚಾರ ಮಾಡ್ತಾ ಇದ್ದೆ? ಹೋಗ, ಹೋಗು. ಯಾಕೆ ಇಲ್ಲಿ ನಿಂತಿದೀಯೋ? ಹೇಳೋದು ಕೇಳಿಸ್ತಾ ಇಲ್ವೇ ನಿನಗೆ? ಹೋಗು. ಈ ಜೀವನವು ಬರಿಗೋಳಿನ ಸರಮಾಲೆ, ಇದು ಬಾಳಿನ ಜಂಜಾಟ, ವಿಧಿಯಾಡಿ ಸಹಿಯಾಟ. ಈ ಜೀವನವು ಬರಿಗೋಳಿನ ಸರಮಾಲೆ, ಈ ಜೀವನವು ಬರಿಗೋಳಿನ ಸರಮಾಲೆ, ಇದು ಬಾಳಿನ ಜಂಜಾಟ, ಇದು ಬಾಳಿನ ಜಂಜಾಟ, ವಿಧಿಯಾಡಿ ಸಹಿಯಾಟ, ವಿಧಿಯಾಡಿ ಸಹಿಯಾಟ. ಈ ಜೀವನವು ಬರಿಗೋಳಿನ ಸರಮಾಲೆ. ಅಣ್ಣ, ಹೋಗುತ್ತೀನಣ್ಣ, ಹೋಗುತ್ತೇನೆ. ಈ ಕುಟಿಲ ಕಾರಸ್ಥಾನಿಗಳ ಮಧ್ಯೆ ನಾನೆಷ್ಟು ನಿರಪರಾಧಿ ಎಂದು ಹೇಳಿದರು. ಈಗ ನಿನ್ನ ಬದಲಾಗದು ಅಣ್ಣ, ನಿನ್ನ ಈ ಮನ. ಅಣ್ಣ, ಒಂದಲ್ಲ ಒಂದು ದಿವಸ ಈ ಕಾರಸ್ಥಾನಿಗಳ ಒಳಸಂಚು ನಿನಗೆ ಬಯಲಾದಾಗ ಅಣ್ಣ, ನೀನು ಬಹು ಪಶ್ಚಾತ್ತಾಪ ಪಡುವೆ ಅಣ್ಣ. ಅಣ್ಣ, ಪ್ರಪಂಚ ವಿಶಾಲವಾಗಿದೆ ಅಣ್ಣ, ವಿಶಾಲವಾಗಿದೆ. ಎಲ್ಲಾದರೂ ಹೋಗಿ ನಾನು ಬದುಕುವೆ ಅಣ್ಣ. ಬರುವೆ ಅಣ್ಣ, ಬರುವೆ ಅಣ್ಣ. ಹೋಗು, ಹೋಗು. ಒಂದು ಪೀಡೆ ಹೊರಟು ಹೋಯಿತು. ಯಾರನ್ನು ನಂಬಬಾರದು ಎಂಬ ಮಾತು ಸುಳ್ಳಲ್ಲ. ಹೌದು ಡಿಯರ್, ಅದ್ರ ಬಗ್ಗೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ನಿಮಗೋಸ್ಕರ ಸ್ಪೆಷಲ್ ಡ್ರಿಂಕ್ ರೆಡಿ ಮಾಡಿಟ್ಟಿದ್ದೀನಿ. ಇಂದ್ರ, ಹೊರಗಡೆ ಹೋಗಿ. ಈಗ ಹೋದ್ರು ನಾಳೆ ಅವನು ಇದು ಪಿತ್ರಾರ್ಜಿತ ಆಸ್ತಿ, ಇದ್ರಲ್ಲಿ ತನಗೆ ಪಾಲು ಬೇಕು ಅಂತ ಕೋರ್ಟಿಗೆ ಹೋದ್ರೆ ನ್ಯಾಯದ ಮುಂದೆ ಯಾರ ಕೈ ಹೊಡವು ನಡೆಯಲಾರ್ದು ಹೊತ್ಕೊಂಡು ನಾನು ಉಪಾಯ ಹೇಳ್ತೀನಿ. ಉಪಾಯ? ಹೇ, ಯಾವ ಉಪಾಯನ? ಈ ನಿನ್ನ ಎಲ್ಲ ಆಸ್ತಿ ನಿನ್ನ ಹೆಂಡತಿ ರಾಗಿಣಿ ಹೆಸರು ಬರೆದು. ಅಯ್ಯೋ, ನನ್ನ ಹೆಸರಿಗೆ ಯಾಕೆ? ಅಯ್ಯೋ, ಬೇಡ ರೀ, ನಿಮ್ಮ ಹೆಸರಿಗಿದ್ರೆ ನನ್ನ ಹೆಸರಿಗಿದ್ದ ಹಾಗೆ. ಇಲ್ಲ ಇಲ್ಲ, ಅವನು ಹೇಳಿದ್ದು ಸರಿಯಾಗಿ ಉಂಟು. ಸರಿಯಾಗಿ
ಇದ್ಯಾ ನನ್ನ ಏನಣ್ಣ ಎಲ್ಲ ನೀನು? ಆಸ್ತಿಯನ್ನು ನಿನ್ನ ಹೆಸರಿನಲ್ಲೇ ಬರುತ್ತೆ. ಅಯ್ಯೋ, ಬೇಡ ರೇ. ಸುಮ್ಮನಿರು ನೀನು. ಇದು ಆಗುದೆಲ್ಲ ಒಳ್ಳೇದಕ್ಕೆ. ಹೌದಾ? ಆ. ಸರಿ, ಒಳಗಡೆ ಹೋಗಿ ಸ್ಪೆಷಲ್ ಡ್ರಿಂಕ್ಸ್ ನಿಮಗೋಸ್ಕರ ಕಾದು ಕೂತ್ಕೊಂಡಿದೆ. ಎಂತ ಹೆಂಡತಿಯೇ ನೀನು. ಹೆಂಡತಿ ಅಂತ ಹೀಗಿರಬೇಕು. ಹೌದಾ? ಗಂಡನ ಮೇಲೆ ಎಷ್ಟು ಪ್ರೀತಿಯೇ. ಬೇಗ ಬಾ. ನೀನು ತಂದ ಡ್ರಿಂಕ್ಸ್ ಇಂದು ರುಚಿ ನೋಡಬೇಕು. ನನ್ನ ನಾಲಿಗೆ ಸೆಳೆಯುತ್ತಾ ಇದೆ. ಆ ಬ್ರದರ್, ಅವನೊಬ್ಬ ನಾನು ಕುಣಿಸಿದಂತೆ ಕುಣಿಯುವ ಸೂತ್ರಧಾರ. ಅಂದರೆ ಇವನೊಬ್ಬ ಹೆಂಡತಿಯ ಗುಲಾಮ ಗಂಡ. ಇನ್ ಮುಂದೆ ನಮ್ಗೆ ಯಾರ ಭಯನೂ ಇಲ್ಲ ಅಲ್ಲ? ಆ ಪ್ರದೀಪನಿಗೆ ಈ ಊರಲ್ಲ, ಈ ಪ್ರಪಂಚವನ್ನೇ ಬಿಟ್ಟು ಹೋಗುವಾಗ ನಾನು ಮಾಡ್ತೀನಿ. ನಾನು ಯಾರು? ರಣಧೀರ. ದಟ್ ಈಸ್ ಇಷ್ಟೆಲ್ಲ ಕೆಲಸ ಮಾಡಿರೋ ನಿಮಗೂ ಕೂಡ ಸ್ಪೆಷಲ್ ಡ್ರಿಂಕ್ಸ್ ಕೊಡ್ತೀನಿ. ಬನ್ನಿ. ಜೀವನದಲ್ಲಿ ಎಲ್ಲಿದೆ ಸುಖವು? ಈ ಸ್ವಾರ್ಥಿ ಜಗದಲ್ಲಿ ಸುಳ್ಳಿಗೆ ಬೆಲೆ ವಿನಃ ಸತ್ಯಕ್ಕೆ ಬೆಲೆಯೇ ಇಲ್ಲ. ಎಲ್ಲೆಲ್ಲಿ ನೋಡಿದರೂ ವಂಚಕರ ಸಂಚಿನ ಜಾಲ. ಅಲ್ಲಿ ಆ ರಾಗಿಣಿ ಹೇಳಿದ ಮಾತನ್ನು ನಿಜವೆಂದು ನಂಬಿ ರಕ್ತ ಹಂಚಿಕೊಂಡು ಬಂದ ನನ್ನ ಅಣ್ಣ ನನ್ನನ್ನು ಮನೆಯಿಂದ ಹೊರಗೆ ಹಾಕಿದ. ಆ ರಣಧೀರ ನನ್ನ ಚಾರಿತ್ರವಧೆಯನ್ನು ಮಾಡಿ ಈ ಸಮಾಜದ ಮುಂದೆ ನನ್ನನ್ನು ಅವಮಾನಿಸುತ್ತಿರುವನು. ಈ ಅವಮಾನ ಅಪವಾದಗಳನ್ನು ಒತ್ತಿಕೊಂಡು ನಾನಿನ್ನು ಬದುಕಬೇಕೇ? ಇಲ್ಲ, ನಾನಿನ್ನು ಬದುಕಬಾರದು. ಅದರಲ್ಲಿ ಕಾಣುತ್ತಿರುವ ಗಂಗಾ ಮಾತೆಯ ಮಡಿಲಲ್ಲಿ ಹಾರಿ ಶಿವನ ಪಾದ ಸೇರುವೆ. ಇದೆ ಮೋಸದ ಜಾಲ ಇದಿರಾಗಿದೆ ಸ್ವಾರ್ಥದ ಶೂಲ. ವಿಧಿ ಬೀಸಿದೆ ಮೋಸದ ಜಾಲ ಇದಿರಾಗಿದೆ ಸ್ವಾರ್ಥದ ಶೂಲ. ವಿಧಿ ಬೀಸಿದೆ ಮೋಸದ ಜಾಲ ಇದಿರಾಗಿದೆ ಸ್ವಾರ್ಥದ ಶೂಲ. ಅನ್ಯಾಯವು ಅಪರಾಧವು ಕಡು ಸ್ವಾರ್ಥದ ಕೈವಾಡವು ಇನ್ನೆಲ್ಲಿದೆ ಶಾಂತಿಯ ಮೂಲ. ವಿಧಿ ಬೀಸಿದೆ ಮೋಸದ ಜಾಲ ಇದಿರಾಗಿದೆ ಸ್ವಾರ್ಥದ ಶೂಲ. ಇದಿರಾಗಿದೆ ಸ್ವಾರ್ಥದ ಶೂಲ. ಇದಿರಾಗಿದೆ ಸ್ವಾರ್ಥದ ಶೂಲ. ಯಾವ ಜನ್ಮದಲ್ಲಿ ನಾನು ಯಾವ ಅಪರಾಧ ಮಾಡಿದ್ದೇನೆಂದು ನನಗೆ ಈ ಘೋರ ಶಿಕ್ಷೆಯನ್ನು ಕೊಟ್ಟೆ. ಅಂದು ನಟ ಸಾಮ್ರಾಟ ರಂಗನಟನೆಂದು ಪ್ರಸಿದ್ಧಿ ಪಡೆದ ನಾನಿಂದು ಕೈ ಹಿಡಿದ ಪತ್ನಿಯನ್ನು ಹೆತ್ತ ಮಗನನ್ನು ಸಾಕಲಾರದ ನತದೃಷ್ಟನಾಗಿ ಬಿಟ್ಟೆ. ಅಯ್ಯೋ, ಅಂದು ಕಾರ್ಯಕ್ರಮಕ್ಕೆ ಹೋದಾಗ ಯಾವನೋ ದುಷ್ಟ ನನ್ನ ಮೇಲೆ ಕಾರು ಹಾಯಿಸಿ ನನ್ನನ್ನು ಈ ಸ್ಥಿತಿಗೆ ತಂದ. ಅವನ ವಂಶ ನಿರ್ವಂಶವಾಗಲಿ. ನನ್ನಿಂದ ಸಹಾಯ ಪಡೆದ ಅದೆಷ್ಟೋ ಜನರಲ್ಲಿ ಹೋಗಿ ನಾನು ಸಹಾಯಕ್ಕಾಗಿ ಅಂಗಲಾಚಿ ಕಾಡಿ ಬೇಡಿದರೂ ಕರುಣೆ ತೋರದೆ ನನ್ನನ್ನು ಅವಮಾನಿಸಿ ಆಡಿಸಿ ಕಳಿಸಿದರು.
ಸಾಮ್ರಾಟ ರಂಗನಟನೆಂದು ಮೆರೆದ ನಟ ಸಾಮ್ರಾಟದಲ್ಲಿ ಇಂದು ಕಣ್ಣೀರಲ್ಲಿ ಕೈ ತೊಳೆಯುತ್ತಿರುವ ಈ ನಟದಟ್ಟದಲ್ಲಿ ಹೇ ಪರಮೇಶ್ವರ, ಏನಾಯಿತು ನನ್ನ ಬಾಳು, ಏನಾಯಿತು ನನ್ನ ಬದುಕು? ಅಯ್ಯೋ ದೇವರೇ, ಸ್ವಾಮಿ ಸ್ವಾಮಿ ಸ್ವಾಮಿ, ನಮ್ಮ ಪ್ರಾರಬ್ಧ ಕರ್ಮಕ್ಕೆ ದೈವವನ್ನ ದೂಷಿಸಿ ಪ್ರಯೋಜನವೇನು ಸ್ವಾಮಿ? ಪ್ರಯೋಜನವೇನು ಸ್ವಾಮಿ? ನಮ್ಮ ಈ ಪರಿಸ್ಥಿತಿಯನ್ನ ನೋಡಿ ಆ ದೇವರಿಗಾದರೂ ಕರುಣೆ ಬರಲಿಲ್ಲವೇನು ಸ್ವಾಮಿ? ಕರುಣೆ ಬರಲಿಲ್ಲವೇನು? ನೀವು ಖಂಡಿತವಾಗಿಯೂ ಮನಸ್ಸಿಗೆ ನೋವನ್ನ ಮಾಡಿಕೊಡಬೇಡಿ ಸ್ವಾಮಿ, ನೋವು ಮಾಡಿಕೊಡಬೇಡಿ. ಮುಂದೊಂದು ದಿನ ನಮ್ಮ ಬಾಳಿನಲ್ಲಿ ಸುಖದ ಸುದಿನ ಬರಬಹುದು ಸ್ವಾಮಿ, ಸುಖದ ಸುದಿನ ಬರಬಹುದು. ಸುವಿಧ, ಇನ್ನೆಲ್ಲಿಯ ಸುಖದ ಸುದಿನ ಬರುವುದು ಸುವಿಧ? ನನ್ನದು ಒಂದು ಬದುಕೆ. ಗರ್ಭ ಶ್ರೀಮಂತಳಾದ ನಿನ್ನನ್ನು ಮದುವೆಯಾಗಿ ಒಂದು ದಿನವೂ ಸುಖವನ್ನು ಕೊಡದೆ ಬರೀ ಕಣ್ಣೀರನ್ನೇ ಕೊಟ್ಟೆ. ಉಡಲು ಬಟ್ಟೆಯನ್ನು ಕೊಡದೆ ಅರೆ ಹೊಟ್ಟೆಯಿಂದ ಜೀವಿಸುತ್ತಿರುವ ನಿನ್ನನ್ನು ನೋಡಿ ನನ್ನ ಕರುಳು ಕಿತ್ತು ಬರುತ್ತಿದೆ ಸುವಿಧ, ಕಿತ್ತು ಬರುತ್ತಿದೆ. ಸ್ವಾಮಿ, ನನ್ನ ಬಗ್ಗೆ ಯೋಚಿಸಿ ಕೊರಗಬೇಡಿ ಸ್ವಾಮಿ. ನಾನು ಶ್ರೀಮಂತಳು ಎಂಬ ಅಹಂಕಾರ ನನ್ನಲ್ಲಿದ್ದರೆ ನಾನು ಸರ್ವಸ್ವನ್ನ ತ್ಯಜಿಸಿ ನಿಮ್ಮೊಂದಿಗೆ ಬರುತ್ತಿರಲಿಲ್ಲ ಸ್ವಾಮಿ, ನಿಮ್ಮೊಂದಿಗೆ ಬರುತ್ತಿರಲಿಲ್ಲ. ಈ ಬಡತನದ ಆಸರೆಯೇ ನನಗೆ ದೇವ ಮಂದಿರ. ಈ ದೇವ ಮಂದಿರದ ಮೂರ್ತಿಯೇ ನನ್ನ ಪಾಲಿನ ದೇವರು. ಈ ದೇವರ ಪಾದದಲ್ಲಿ ನನಗೆ ಮುತ್ತೈದೆ ಸಾವು ಸಿಗಲೆಂದು ಆ ಪರಮಾತ್ಮನಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ, ಬೇಡಿಕೊಳ್ಳುತ್ತೇನೆ. ಅಯ್ಯೋ ಸುವಿಧಾ, ಮುತ್ತೈದೆ ಸಾವು. ಸುವಿಧಾ, ನಿನಗೆ ಮುತ್ತೈದೆ ಸಾವು ಬಂದರೆ ನಾನು ಬದುಕಲು ಸಾಧ್ಯವೇ ಸುವಿಧಾ? ಇಲ್ಲ ಸುವಿಧಾ, ನೀನಿಲ್ಲದೆ ನಾನು ಜೀವಿಸಲಾರೆ. ಸುವಿಧಾ, ನಾವಿಬ್ಬರು ಜೊತೆಯಾಗಿ ಆ ಶಿವನ ಪಾದವನ್ನು ಸೇರೋಣ ಸುವಿಧಾ, ಶಿವನ ಪಾದವನ್ನು ಸೇರೋಣ. ಸ್ವಾಮಿ, ಸಾವು ನಾವು ಎಣಿಸಿದಂತೆ ಬಂದರೆ ಎಲ್ಲರೂ ಪುಣ್ಯವಂತರಾಗುತ್ತಿದ್ದರು ಸ್ವಾಮಿ, ಎಲ್ಲರೂ ಪುಣ್ಯವಂತರಾಗುತ್ತಿದ್ದರು. ಆದರೆ ಆ ಪುಣ್ಯದಲ್ಲಿ ಭಾಗಿಯಾಗಲು ಎಲ್ಲರಿಗೂ ಅವಕಾಶ ಸಿಗಲಾರದು ಸ್ವಾಮಿ, ಅವಕಾಶ ಸಿಗಲಾರದು. ಸುವಿಧಾ, ಸುವಿಧಾ, ನಮ್ಮ ವಂಶದ ಕುಡಿ ಪಾಪು ಎತ್ತಿರಬೇಕು. ಹಾಲು ಕೊಡು ಹೋಗು ಸುವಿಧಾ. ಹಾಲು ಇನ್ನೆಲ್ಲಿಯ ಹಾಲು ಸ್ವಾಮಿ, ಇನ್ನೆಲ್ಲಿಯ ಹಾಲು? ನನ್ನೆದೆ ಹಾಲು ಬತ್ತಿ ಹೋಗಿ ಎಷ್ಟೋ ದಿವಸಗಳಾದ ಸ್ವಾಮಿ, ಎಷ್ಟೋ ಹಾಲಿನವನು ಹಣ ಕೊಡದವೇ ಹೊರತು ಹಾಲನ್ನ ಕೊಡುವುದಿಲ್ಲವೆಂದು ಹಾಲು ಕೊಡುವುದನ್ನೇ ನಿಲ್ಲಿಸಿಬಿಟ್ಟ ಸ್ವಾಮಿ, ಹಾಲು ಕೊಡುವುದನ್ನೇ. ಅಯ್ಯೋ ದೇವರೇ, ನನ್ನ ಪಾಪಿಗೆ 2 ದಿವಸಗಳಿಂದಲೂ ನೀರೇ ಗತಿಯಾಗಿದೆ ಸ್ವಾಮಿ, ನೀರೇ ಗತಿಯಾಗಿದೆ. ಅಯ್ಯೋ ದೇವರೇ, ನನ್ನ ವಂಶದ ಕುಡಿ ಹೆತ್ತ ಮಗುವಿಗೆ ನನ್ನ ಒಂದು ತೊಟ್ಟು ಹಾಲು ಕುಡಿಸಲಾರದಷ್ಟು ನಿರ್ದಯ ಪಾಪಿ ತಂದೆಯಾಗಿ ಬಿಟ್ಟೇನೆ ನಾನು. ಮನೆಯಲ್ಲಿರುವ ಎಲ್ಲ ವಸ್ತುವನ್ನು ಮಾರಿದೆ. ಆದರೆ ಅಂದು ನನ್ನ ಅಭಿಮಾನಿಗಳು ನನಗೆ ಕೊಟ್ಟ ಒಂದು ಅಮೂಲ್ಯ ವಸ್ತುವನ್ನು ಮಾರುವುದಿಲ್ಲವೆಂದು ಅಂದು ವಚನ ಕೊಟ್ಟಿದ್ದೆ. ಅಯ್ಯೋ ದೇವರೇ, ನಾನು ಏನು ಮಾಡಲಿ? ಇಲ್ಲ ಇಲ್ಲ, ನನ್ನ ಮಗು ಹಸಿವಿನಿಂದ ಬಳಲಬಾರದು. ಆ ಅಮೂಲ್ಯ ವಸ್ತುವನ್ನು ಮಾರಿಯಾದರೂ ನನ್ನ ಮಗುವಿಗೆ ಹಾಲಿನ ಡಬ್ಬವನ್ನು ತರಬೇಕು. ಸುವಿಧಾ, ಸುವಿಧಾ, ಏನು ಸ್ವಾಮಿ, ಏನು? ಅಂದು ನನ್ನ ಅಭಿಮಾನಿಗಳು ನನಗೆ ಕೊಟ್ಟ ಶಾಲುಗಳು ಇದೆಯಲ್ಲ, ಅದನ್ನು ತೆಗೆದುಕೊಂಡು ಬಾ, ಅದನ್ನು ಮಾರಿ ಹಾಲಿನ ಡಬ್ಬ. ಬೇಡಿ ಸ್ವಾಮಿ, ಬೇಡಿ. ನಿಮ್ಮನ್ನ ಅಭಿಮಾನದಿಂದ ಸನ್ಮಾನಿಸಿ ಸತ್ಕರಿಸಿ ಹೊಂದಿದ ಶಾಲುಗಳನ್ನ ಮಾರುವುದು ಬೇಡ ಸ್ವಾಮಿ, ಮಾರುವುದು ಬೇಡ. ಇದನ್ನ ತಿಳಿದಂತ ನಿಮ್ಮ ಅಭಿಮಾನಿಗಳು ಅದೆಷ್ಟು ನೋವನ್ನ ಅನುಭವಿಸಬಹುದು ಸ್ವಾಮಿ, ಅನುಭವಿಸಬಹುದು. ಸುವಿಧಾ, ಇನ್ನೆಲ್ಲಿ ಅಭಿಮಾನಿಗಳು? ನನ್ನ ಅಭಿಮಾನಿಗಳೇ ನನ್ನನ್ನು ಬರೆತಿರುವಾಗ ಆ
ಶಾಲುಗಳಿಗೆ ಬೆಲೆ ಎಲ್ಲಿದೆ ಸುವಿಧಾ? ಹೋಗು ಸುವಿಧಾ, ತೆಗೆದುಕೊಂಡು ಬಾ ಅದನ್ನ. ಆಯಿತು ಸ್ವಾಮಿ, ಆಯಿತು. ಸುವಿಧಾ, ಸುವಿಧಾ, ಇದನ್ನು ಮಾರಿ ಹಾಲಿನ ಡಬ್ಬ ತರುವ ತನಕ ನನ್ನ ಪಾಪವನ್ನು ಸಂತೈಸು ಸುವಿಧಾ, ಸಂತೈಸು. ನಾನು ಬೇಗ ಹಾಲಿನ ಡಬ್ಬ ಆಗಲಿ ಸ್ವಾಮಿ, ಆಗಲಿ. ಸಾವಕಾಶವಾಗಿ ಹೋಗಿ ಬನ್ನಿ ಸ್ವಾಮಿ, ಸಾವಕಾಶವಾಗಿ ಹೋಗಿ ಬನ್ನಿ. ಹೇ ದೇವರೇ, ಹೇ ದೇವರೇ, ನನ್ನ ಪತಿ ದೇವರಿಗೆ ಎಂತಹ ಕಷ್ಟವನ್ನ ಕೊಟ್ಟು ಬಿಟ್ಟೆ ಸ್ವಾಮಿ, ಎಂತಹ ಕಷ್ಟವನ್ನ ಕೊಟ್ಟು ಬಿಟ್ಟೆ. ನನಗೆ ಉದ್ಭವಿಸಿರುವಂತಹ ಕಾಯಿಲೆ ಅವರಿಗೆ ಗೊತ್ತಾದರೆ ಅವರು ಬದುಕಿ ಉಳಿಯುವುದಿಲ್ಲ ದೇವರೇ, ಖಂಡಿತ ಬದುಕಿ ಉಳಿಯುವುದಿಲ್ಲ. ದೇವರೇ, ನಮ್ಮನ್ನ ಈ ರೀತಿ ಗೋಲಾಡಿಸುವುದಕ್ಕಿಂತ ನಮ್ಮೂವರನ್ನ ನಿನ್ನ ಪಾದದಲ್ಲೇ ಸೇರಿಸಿಕೋ ತಂದೆ, ನಿನ್ನ ಪಾದದಲ್ಲಿ ಸೇರಿಸಿಕೋ. ಬಂದೆ ಕಂದ, ಬಂದೆ. ಸುವಿಧಾ, ಬಾ. ಸುಖದ ಸುಪ್ಪತ್ತಿಗೆ ಮೇಲೆ ಮಹಾರಾಣಿಯಂತೆ ಮೆರೆದಾಡಬೇಕಾದವಳು ಇಂದು ದರಿದ್ರ ನೋರ್ವನ ಕೈ ಹಿಡಿದು ಕಣ್ಣೀರು ಸುರಿಸುವಂತಾಯಿತು. ಸುವಿಧಾ, ಈ ನಿನ್ನ ಅಹಂಕಾರವೇ ನಿನಗೆ ಈ ಸ್ಥಿತಿ ತಂದದ್ದು. ನಗು ರಣಧೀರ, ನಗು. ನಿನ್ನ ಮನಸ್ಸಿಗೆ ತೃಪ್ತಿಯಾಗುವವರೆಗೂ ನಗು. ನಾವು ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದ್ದರೂ ನಿನ್ನಲ್ಲಿ ಬಂದು ನಾವು ಸಹಾಯವನ್ನ ಯಾಚಿಸಲಿಲ್ಲವಲ್ಲ. ಸುವಿಧಾ, ನೀನು ಸಹಾಯ ಯಾಚಿಸದಿದ್ದರೂ ನಿನ್ನ ಈ ಸ್ಥಿತಿ ಕಂಡು ನಿನಗೆ ಸಹಾಯ ಮಾಡಲು ಬಂದಿರುವೆ. ನೋಡು ಸುವಿಧಾ, ಅಂದು ನೀನು ನನ್ನನ್ನು ತಿರಸ್ಕರಿಸಿ ಆ ನಿನ್ನ ಬಡ ಭಿಕಾರಿ ಕಲಾವಿದನನ್ನ ಹೋಲಿಸಿದೆ ಎಂದು ನನಗೇನು ಬೇಸರವಿಲ್ಲ. ನೋಡು, ನಿನಗೆ ಯಾವ ಸುಖವನ್ನು ಕೊಡಲಾರದ ಆ ಭಿಕಾರಿ ಗಂಡನನ್ನ ತಿರಸ್ಕರಿಸಿ ನನಗೆ ಸೆರಗು ಹಾಸಿದರೆ ಹಣದ ಕಂತೆಯ ಪಲ್ಲಂಗದ ಮೇಲೆ ನೀನು ಪವಡಿಸಬಲ್ಲೆ. ಸುಮ್ಮನೆ ಬಯಸಿ ಬಂದ ಭಾಗ್ಯಸಿರಿಯನ್ನ ಕಾಲಿನಿಂದ ದುಡಿ ಮಂಕಳಂತಾಗ್ಬೇಡ. ನಿನ್ನ ಶ್ರೀಮಂತಿಕೆಗೆ ಹೆದರಿ ನಾನು ನಿನಗೆ ಸೆರಗು ಹಾಸಿ ವ್ಯಭಿಚಾರಳು ಅಂತ ತಿಳಿದುಕೊಂಡಿರುವೆಯಾ ನೀನು? ನೋಡು ರಣಧೀರ, ಪತಿಯೇ ಪರಮೇಶ್ವರನೆಂದು ನಂಬಿಕೊಂಡ ಬಂದ ನನ್ನ ಮೇಲೆ ಕಾಮದ ಕಣ್ಣಿಟ್ಟರೆ ನಿನ್ನ ದೇಹ ಕೊಳೆತು ನಾರೇ ಹೋಗಲಿ. ಪತಿಯೇ ಪರಮೇಶ್ವರ, ಬಹಿರಂಗದಲ್ಲಿ ಪತಿಯೇ ಪರಮೇಶ್ವರನೆಂದು ಕಪ್ಪೆಯಂತೆ ಒಟಗುಡುತ್ತಾ ಅಂತರಂಗದಲ್ಲಿ ತನ್ನ ವಿಟನಿಗೆ ಸೆರಗು ಹಾಸುವ ಸ್ತ್ರೀಯರಷ್ಟಿಲ್ಲ ಈ ಸಮಾಜದಲ್ಲಿ. ತನ್ನ ಸ್ವಾರ್ಥ ಸುಖಕ್ಕಾಗಿ ಕೈಗೆ ಹಿಡಿದ ಗಂಡನನ್ನೇ ಕೊಂದು ವಿಟನೊಂದಿಗೆ ಕಾಲ ಕಳೆಯುವ ಫ್ಯಾಷನಬಲ್ ಸೂರ್ಯರಷ್ಟಿಲ್ಲ ಈ ಸಮಾಜದಲ್ಲಿ. ಅಂದಾಗ ನಿನಗೆ ಯಾವ ಸುಖವನ್ನು ಕೊಡಲಾರದ ಆ ನಿನ್ನ ಭಿಕಾರಿ ಗಂಡನನ್ನು ವಂಚನೆ ಮಾಡಿದರೆ ನಿನಗೆ ಯಾವ ಪಾಪವೂ ತಟ್ಟಲಾರದು. ನೋಡಿಸಿದ ಈ ಪಾಪ ಈ ಪುಣ್ಯ ಎಂಬ ಈ ಶಬ್ದಕ್ಕೆ ಕಿವಿ ಕೊಡದೆ ನನ್ನಲ್ಲಿ ಒಂದಾಗು ಬಾ ಸುವಿಧಾ. ನನ್ನ ಮನೆಗೆ ಬಂದು ಅಶ್ಲೀಲ ತರ್ಕವಿಲ್ಲದ ಮಾತುಗಳನ್ನು ಆಡಿದರೆ ನಿನ್ನ ನಾಲಿಗೆಯನ್ನೇ ಸೀಳಿಬಿಟ್ಟೇನು. ಹುಷಾರ್, ಮೊದಲು ಇಲ್ಲಿಂದ ಹೊರಟು ಹೋಗು. ಐ ಸೇ ಗೆಟ್ ಔಟ್, ಗೆಟ್ ಔಟ್. ಎಸ್ ಸುವಿಧಾ, ನಿನ್ನ ಗಂಡನನ್ನು ಅಪಘಾತ ಮಾಡಿಸಿ ನಿನ್ನ ಬದುಕನ್ನೇ ಔಟ್ ಮಾಡಿದವನು ನಾನೇ.
ರುಚಿಗೆ ಏಟ್ ಕೊಟ್ಟಿದೆಯಲ್ಲ, ಅಂದೇ ನಿನ್ನ ದೇಹದ ರುಚಿ ನಾನು ನೋಡುತ್ತಿದ್ದೆ. ಆದರೆ ಅಂದು ನಿನ್ನ ಪ್ರದೀಪ ನನ್ನ ಕಾರ್ಯಕ್ಕೆ ಅಡ್ಡಿಯಾದ. ಅವನಿಗೂ ನೆಮ್ಮದಿಯಾಗಿ ಬಾಳಲು ಅವಕಾಶ ಕೊಡಲಿಲ್ಲ. ಆದರೆ ಇಂದು ಮಾತ್ರ ನಾನು ನಿನ್ನನ್ನು ಬಿಡಲಾರೆ. ಆರೇ ಹಠ ಮಾಡಿ ಎಣ್ಣೆ. ಬೇಡ ರಣಧೀರ, ಬೇಡ. ನನ್ನ ಗಂಟೆಗೆ ಬರಬೇಡ. ನೋಡು, ನನ್ನ ಮಗು ಅಳ್ತಾ ಇದೆ. ನಾನು ಅದಕ್ಕೆ ಹಾರುಣಿಸಬೇಕು. ದಯವಿಟ್ಟು ನಾನು ನಿನ್ನ ಸಹೋದರಿ ರಾಗಿಣಿಯ ಸಮಾನಳು ಅಂತ ತಿಳಿದು ದಯವಿಟ್ಟು ನನ್ನನ್ನ ಬಿಟ್ಟು ಬಿಡು. ನನ್ನನ್ನ ಹಾಳು ಮಾಡಬೇಡ ಸಹೋದರಿ. ನೋಡು ಸುವಿದ, ನಾನು ಕಣ್ಣಿಟ್ಟ ಹೆಣ್ಣನ್ನ ಸಹೋದರಿ ಎಂದು ಸಂಬೋಧಿಸುತ್ತಾ ಹೋದರೆ ನನ್ನ ಕಾಮದಾಹ ಯಾರಿಂದ ತೀರಿಸಿಕೊಳ್ಳುವುದು? ನೋಡು ಸುವಿದ, ನೋಡು, ನನಗೆ ಸಹೋದರಿ ಅನ್ನೋ ಸೆಂಟಿಮೆಂಟ್ ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರುವುದು ನಿನ್ನ ದೇಹದ ರುಚಿ. ಕಮಾನ್. ಬೇಡ ರಣಧೀರ. ಯಾರಾದರೂ ಬಂದು ನನ್ನನ್ನ ಕಾಪಾಡಿ. ಹಸಿದ ಹುಲಿಯ ಕೈಗೆ ಸಿಕ್ಕಿದ ನೀನೊಂದು ಹಸು. ಈ ಹಸಿವಿಗೆ ನೀನು ಆಹಾರವಾಗಲೇಬೇಕು. ಬೇವರ್ಸಿ ಅಂತವನ ಯಾರು ಇಲ್ಲದ ಸಮಯದಲ್ಲಿ ಒಂಟಿ ಹೆಣ್ಣಿನ ಮೇಲೆ ಈ ರೀತಿ ಬಲಾತ್ಕಾರಕ್ಕೆ ಪ್ರಯತ್ನಿಸ್ತಿರುವೆಯಲ್ಲ, ಅವಳ ಮಾನಹರಣ ಮಾಡಲು ಪ್ರಯತ್ನಿಸಿರುವೆಯಲ್ಲ. ಏಯ್, ನೀನೇನು ಮನುಷ್ಯನೇನೋ? ಒಳ್ಳೆ ಮಾತಿನಿಂದ ನೀನು ಹೋದ್ರೆ ಸರಿ, ಹಿಂದೆಗಿದ್ರೆ ನಿನ್ನ ತಲೆ ಕಡಿದು ದ್ಯಾಮವನ ಕೋಣಕ್ಕೆ ರಕ್ತ ಕುಡಿದು ಬಿಟ್ಟನು. ಹುಷಾರ್. ಈ ರಣಧೀರ ವಿಷಯಕ್ಕೆ ಬಂದರೆ ನಿನಗೆ ಹುಟ್ಟಲಿಲ್ಲ ಅನ್ಸ್ಬಿಡ್ತೀನಿ. ಯಾವ ನೆಲೆ ಒಂದೇ ಅವನು ನನ್ನ ಹೆಂಡತಿ ಕೈ ಹಿಡ್ದವನು ಅಲ್ಕ ನನ್ನ ಮಗನೇ. ಏನಂತ ತಿಳ್ಕೊಂಡೇನೆ? ನನ್ನ ಹೆಂಡತಿ ಮೇಲೆ ಕೈ ಹಾಕ್ತೀಯ ಬೇವರ್ಸಿ? ಇನ್ನೊಂದ್ಸಲ ಈ ಕಡೆ ಬಂದ್ರೆ ದೂರ ನಿಲ್ಲು. ಎಷ್ಟು ಸಮಯ ಆಯ್ತು, ಎಷ್ಟು ವರ್ಷ ಆಯ್ತು ನನ್ನ ನಿನ್ನೆ ಭೇಟಿ ಆಗ್ತೀಯ? ಇವತ್ತು ಸಿಕ್ಕಿದ ಮಗಳೇ, ನಿನ್ನೆ ಸಿಕ್ಕಿದೆ ಇವತ್ತು. ನಿನ್ನ ಟೈಮ್ ಚೆನ್ನಾಗಿದೆ. ನಾನು ಇನ್ನೊಂದ್ಸಲ ಈ ಕಡೆ ಬಂದ್ರೆ ಕಣ್ಣು ಕಿತ್ತು ಕೈಯ ಕೊಡ್ತೀನಿ. ಹುಷಾರ್. ವಜ್ರ ಮುನಿಗೆ ಕೊಡ್ತೀನಿ. ಕುಡ್ಕಾನ್ ಬೇಡ, ಬೇಕಾದ್ರೆ ಹೊಡಿ ನೀನು. ಕುಡ್ಕಾನ್ ಬೇಡ. ಸ್ವಾಮಿ, ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನವನ್ನ ಕಾಪಾಡಿದ ನಿಮ್ಮನ್ನ ನಾನು ಯಾವತ್ತೂ ಮರೆಯಲಾರೆ. ಅಪ್ಪಾಜಿ, ಅಮ್ಮ, ನಾನು ನಿಮ್ಮನ್ನ ಅಮ್ಮ ಅವರೇ, ಇದರಲ್ಲಿ ಉಪಕಾರದ ಮಾತೇನು ಬಂತಮ್ಮ? ಮನುಷ್ಯರಿಗೆ ಸಹಾಯ ಮಾಡದೆ ಮರಕ್ಕೆ ಸಹಾಯ ಮಾಡಲಿಕ್ಕೆ ಬರುತ್ತದೆಯೇ? ನೋಡಿ, ಬೇಜಾರು ಮಾಡ್ಕೊಳ್ಬೇಡಿ ನೀವು. ಅಮ್ಮ ಅವರೇ, ಅಳಬೇಡಿ. ನೀವು ದುಃಖ ಪಡ್ತಾ ಇದ್ರೆ ನನಗೆ ಯಾಕೋ ಸಂಕಟ ಆಗ್ತಾ ಇದೆ. ನೋಡಿ, ಅಲ್ಲಿ ನಾನು ಯಜಮಾನ್ರೆ, ನಾನು ಬಟ್ಟೆ ತೊಳಿತಿರ್ಬೇಕಾದ್ರೆ ಇವರು ಕೂಗಿದ್ದು ನನಗೆ ಕೇಳಿಸ್ತು. ಅದಕ್ಕೆ ಈ ಕತ್ತಿ ತಗೊಂಡು ಓಡ್ ಬಂದ್ಬಿಟ್ಟೆ ನಾನು ಅದೇ ನೋಡಿದೆ. ನೀನು ಕತ್ತಿ ತಗೊಂಡೆ ಆಗ ಬಂದೆ ಅಂತ ನಿನ್ನಿಂದ ಬಡಗಿ ತಗೊಂಡೆ ನಾನು ಬಂದೆ. ಅಲ್ಕ ನನ್ನ ಮಗ ಸರಿ ಕೈಯಲ್ಲಿ ಸಿಕ್ಕಿದ್ರೆ ಬಡ್ದಾಗ್ಬಿಡ್ತಿದ್ದೆ. ಅಮ್ಮ ಅವರೇ, ನೀವು ಕೋಪ ಮಾಡ್ಕೊಳ್ಳೋದಿಲ್ಲ ಅಂದ್ರೆ ನಾನೊಂದು ಮಾತು ಕೇಳಲ್ಲ? ಕೇಳಿ. ಅಲ್ಲ, ನೀವು ಯಾವತ್ತು ನೀವು ಮತ್ತು ಆ ನಿಮ್ಮ ಕುಂಟ ಗಂಡ ಎರಡೂ ಜನ ತುಂಬಾ ಕಷ್ಟ ಪಡ್ತಾ ಇದ್ದೀರಾ. ನಿಮಗೆ ತಮ್ಮವರು ನಮ್ಮವರು ಅನ್ನೋರು ಯಾರು ಇಲ್ಲೇನವ? ಅಮ್ಮ,
ಎಲ್ಲರೂ ಇದ್ದಾರಮ್ಮ, ಎಲ್ಲರೂ ಇದ್ದಾರೆ. ಆದರೆ ಅವರು ನನ್ನ ಪಾಲಿಗೆ ಯಾರೂ ಇಲ್ಲಮ್ಮ, ಯಾರೂ ಇಲ್ಲ. ಯಾಕಿಲ್ಲ? ನಿಮ್ಮಣ್ಣ ಇಡೀ ಊರಿಗೆ ಶ್ರೀಮಂತಿದಾನಂತ ಗೊತ್ತೈತಿ ನನಗೆ. ಅವನ ಹತ್ರ ಹೋಗಿ ಏನಾದ್ರು ಸಹಾಯ ಕೇಳಬಾರ್ದ ನೀನು? ಒಂದು ಸಲ ಹೊಸಲಿ ತುಳಿದ ಹೆಣ್ಣು ತನ್ನ ಸಂಕಟಕ್ಕಾಗಿ ತಾಯಿ ಮನೆಗೆ ಹೋಗಿ ಅಮ್ಮ ನನಗೇನಾದರೂ ಕೊಡುವಂತ ಹೇಳುವುದಕ್ಕೆ ನನಗೆ ಮನಸ್ಸೇ ಬರ್ತಾ ಇಲ್ಲ, ಮನಸ್ಸೇ ಬರ್ತಾ ಇಲ್ಲ. ಅದು ತಪ್ಪಲ್ಲಮ್ಮ. ನೋಡಿ, ಅಣ್ಣನಿಗೆ ತಂಗಿಯು ಯಾವತ್ತೂ ಭಾರವಾಗುವುದಿಲ್ಲ. ನೀವು ನಿಮಗಾದ ಕಷ್ಟವನ್ನು ನಿಮ್ಮ ಅಣ್ಣನ ಹತ್ತಿರ ಕೇಳಿಕೊಳ್ಳಬೇಕಾಗಿತ್ತು. ಖಂಡಿತ ನಿಮ್ಮಣ್ಣ ಸಹಾಯ ಮಾಡೇ ಮಾಡುತ್ತಾನೆ. ಇಲ್ಲಮ್ಮ, ಇಲ್ಲ. ಮನಸಾರಿ ಪ್ರೀತಿಸಿದ ನಾವು ಅಣ್ಣ ನನಗೆ ತವರು ಮನೆ ಉಡುಗೊರೆ ಏನಾದರೂ ಕೊಡಣ್ಣ ಅಂತ ಕೇಳಿದಾಗ ತವರು ಮನೆ ಉಡುಗೊರೆ ಅಂತ ಭಿಕ್ಷಾ ಪಾತ್ರೆಯನ್ನೇ ಕೊಟ್ಟಂತ ನಾನು ಅಣ್ಣನ ಮನೆಗೆ ಹೋಗಲಿ? ಇಲ್ಲಮ್ಮ, ಇಲ್ಲ, ನಾನು ಹೋಗಲಾರೆ ಅಮ್ಮ, ನಾನು ಹೋಗಲಾರೆ. ಛೆ, ಅಂತ ಅಣ್ಣನ ಮನೆಗೆ ಖಂಡಿತ ಹೋಗಬೇಡಿ ನೀವು. ನೋಡಿ, ಹೌದು, ಈಗಿನ ಕಾಲದಲ್ಲಿ ಹೆಂಡತಿ ಒಂದ್ರ ಸಿಕ್ಕಿದ್ರೆ ಸಾಕು. ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಾರೂ ಬೇಕಾಗೋದಿಲ್ಲ. ಪಟ್ಟಣದಲ್ಲಿ ಒಂದು ಮನೆ ಮಾಡಿ ಮಕ್ಕಳಿಗೆ ಶಾಲೆಗೆ ಹಾಕಿದ್ದೀವಿ ಅಂತ ಹೇಳಿ ಒಂದು ಬಾಡಿಗೆ ಮನೆ ಮಾಡಿಕೊಂಡು ಸಿಟಿ ಆಗಿದ್ದು ಬಿಟ್ರೆ ಮುಗಿದೋಯ್ತು ಇವ್ರ ಕತೆ. ಹೋಗ್ಲಿ ಬಿಡ್ರಿ. ನೋಡಿ, ಮಂದಿ ಸುದ್ದಿ ನಮ್ಗೆ ಯಾಕ? ಅಮ್ಮ ಅವರೇ, ಇಲ್ಲೇ ಹತ್ತಿರದಲ್ಲಿ ನಮ್ಮ ಮನೆ ಇದೆ. ನೀವು ನನಗ ಮಗಳ ಇದ್ದಂಗ. ನಿಮಗೇನಾದರೂ ಕಷ್ಟ ಅಂತ ಆದ್ರೆ ನಮ್ಮ ಮನೆಗೆ ಬನ್ನಿ, ಖಂಡಿತ ಸಹಾಯ ಮಾಡ್ತೀನಿ. ಆಯ್ತೆ? ಮಗು ಏನೋ ಅಳುವ ಶಬ್ದ ಕೇಳ್ತಾ ಇದೆ, ಹೋಗಿ ಹಾಲು ಉಣಿಸಿ ಅವಳಿಗೆ. ಆಯ್ತಮ್ಮ. ರಾತ್ರಿ ನಾಟಕ, ನನಗೆ ನಟ ಸಾಮ್ರಾಟನೆಂದು ಬಿರುದು ತಂದು ಕೊಟ್ಟ ನಾಟಕ. ಆದರೆ ಅಂದಿನ ನಟ ಸಾಮ್ರಾಟ ಇಲ್ಲಿ ಬೀದಿಯಲ್ಲಿ ನಿಲ್ಲುವ ಭಿಕಾರಿ. ನಾನು ಅಭಿನಯಿಸಿದ ಅಶ್ವತ್ಥಾಮನ ಪಾತ್ರದಲ್ಲಿ ಯೋಗೇಶ್ವರ್ ಅವರು ಹೇಗೆ ಅಭಿನಯಿಸುತ್ತಾರೆಂದು ನೋಡಬೇಕಾಗಿತ್ತು. ಆದರೆ ನಾಟಕ ನೋಡಲು ನನ್ನ ಬಳಿ ಹಣವಿಲ್ಲ, ನನ್ನ ಕೈಯಲ್ಲಿ ಒಂದು ಬಿಡಿಗಾಸು ಇಲ್ಲ. ಅಯ್ಯೋ, ಇಲ್ಲ, ಹೌದು, ಹಾಗೇ ಮಾಡುತ್ತೀನಿ. ಮಿತ್ರ, ಈ ರಕ್ತರಾತ್ರಿ ನಾಟಕದಲ್ಲಿ ಅಶ್ವತ್ಥಾಮನ ಅಭಿನಯ ಏನೂ ಇಲ್ಲ. ಅಭಿನಯ ನೋಡಬೇಕಾಗಿತ್ತು ನಟ ಸಾಮ್ರಾಟ ಚಂದ್ರಧರ ಅವರದು. ಹೌದು ಮಿತ್ರ, ಆ ಅಶ್ವತ್ಥಾಮನ ಪಾತ್ರಕ್ಕೆ ಜೀವ ತುಂಬುತ್ತಿದ್ದರು ಆ ಚಂದ್ರಧರ ಅವರು. ಹೌದು, ಅವರ ಒಂದೊಂದು ಸಂಭಾಷಣೆ ಮೈ ಜುಮ್ ಎನ್ನುತ್ತಿತ್ತು. ಅದಕ್ಕೆ ತಾನೇ, ಆ ಅಭಿನಯಕ್ಕೆ ತಾನೇ ಅವರಿಗೆ ನಟ ಸಾಮ್ರಾಟ ಎಂದು ಬಿರುದು ಬಂದಿದ್ದು. ಅದಾಗಲೇ ಮಿತ್ರ, ಇತ್ತಿತ್ತಾಗೆ ಅವರು ನಾಟಕದಲ್ಲಿ ಅಭಿನಯಿಸಿದ್ದು ನಾನು ಕೇಳಲೇ ಇಲ್ಲ. ನಿನಗೇನಾದರೂ ಗೊತ್ತಾ? ಓ, ಅವರಿಗೆ ನಮ್ಮಂತೆ ಸಾವಿರಾರು ಜನ ಅಭಿಮಾನಿಗಳಿದ್ದಾರೆ. ಹೆಚ್ಚಾಗಿ ಬೇರೆ ಊರಿಗೆ ನಾಟಕಕ್ಕೆ ಹೋಗಿರ್ಬೋದೇನೋ ಹೆಚ್ಚಾಗಿ. ನಡೆ ಮಿತ್ರ, ಈ ಹಾಳಾದನ್ನು ಆ ನಾಟಕ ನೋಡಿ ನಮ್ಮ ಹಣ ಎಲ್ಲ ವ್ಯರ್ಥ ಹೋಯ್ತು. ನಡೆ. ಹೌದು ಬಾ. ಸ್ವಾಮಿ, ಕಲಾವಿದ ಚಂದ್ರಧರ್ನನ್ನು ಸಮಾಜ ಮರೆತರು. ನೀವು ಅವನನ್ನು ಮರೆಯದೆ ಅವನ ಕಲೆಯನ್ನು ಮೆಚ್ಚಿರುವುದಕ್ಕೆ ನಿಮಗೆ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು. ನಿಮ್ಮ ಕೃತಜ್ಞತೆ ನಮಗೆ ಸಲ್ಲಿಸುವುದು ಬೇಡ, ನಮ್ಮೆಲ್ಲರ ಅಭಿಮಾನಿಯಾದಂತ ನಟ ಸಾಮ್ರಾಟ ಚಂದ್ರಧರ ಅವರಿಗೆ ಸಲ್ಲಿಸಿದ್ರೆ ಸಾಕು. ಅದಾಗೆ ತಾವು ಯಾರು ಅಂತ ನಮ್ಗೆ ತಿಳಿಯಲಿಲ್ಲ. ನಾನು ಒಂದು ಕಾಲದಲ್ಲಿ ಪ್ರಸಿದ್ಧ ರಂಗ ಕಲಾವಿದನಾಗಿದ್ದೆ. ಆದರೆ ಈಗ ಅಭಿನಯದ ಸಾಮರ್ಥ್ಯ ಕಳೆದುಕೊಂಡ ದುರ್ದೈವಿ ನಟ ಸಾಮ್ರಾಟನಾಗಿದ್ದೇನೆ. ನೋಡಪ್ಪ ಮಹಾಶಯ, ನಾನೇ ನಟ ಸಾಮ್ರಾಟನೆಂದು ಊರೂರು ತಿರುಗುತ್ತಾ ಹೋದ್ರೆ ಅವರ ಅಭಿಮಾನಿಗಳು ಕಲ್ಲಿಂದ ಹೊಡೆದಾರು ನಿನ್ಗೆ. ಅಯ್ಯೋ, ಕಲಾವಿದನ ಬಾಳೆ ಹೀಗೆ. ಕಲಾವಿದನ ಬದುಕು ದುರಂತಕ್ಕೀಡಾದಾಗ ಎಲ್ಲರೂ ಅವನನ್ನು ಕೀಳಾಗಿ ಕಾಣುತ್ತಾರೆ. ನಿಜ. ಮಾತ್ಯಾಕೆ ಕೇಳ್ತೀಯ? ಹೋಗಬ್ಬಾ. ಇವರ ತಪ್ಪಲ್ಲ, ನಿಜ.
ಇವರು ಚಂದ್ರಧರನನ್ನು ಮರೆತರು, ಇವರು ನನ್ನನ್ನು ಮರೆಯದೇ ಇರೋದಕ್ಕೆ ಇವರಿಗೆ ಕೃತಜ್ಞತೆಗಳು. ಸುವಿಧಾ, ಸುವಿಧಾ, ಬಾ ಸುವಿಧಾ. ಸುವಿಧಾ, ಸ್ವಾಮಿ ಸುವಿಧಾ. ಸ್ವಾಮಿ, ನಿಮ್ಮನ್ನ ಎಷ್ಟೊಂದು ಹುಡುಕಬೇಕು ಸ್ವಾಮಿ, ಎಷ್ಟೊಂದು ಹುಡುಕಬೇಕು. ಏನಾಯ್ತು ಸುವಿಧಾ? ಪಾಪುಗೆ ಏನಾಯ್ತು? ಸ್ವಾಮಿ, ಪಾಪುವಿಗೆ ಜ್ವರ ಏರಿ ಡಾಕ್ಟ್ರು ಹೆಡ್ಮಿಟ್ ಮಾಡಬೇಕೆಂದು ಹೇಳಿದ್ದಾರೆ ಸ್ವಾಮಿ, ಹೆಡ್ಮಿಟ್ ಮಾಡಬೇಕೆಂದು ಹೇಳಿದ್ದಾರೆ. ಅಯ್ಯೋ ದೇವರೇ, ಸದಾ ಕಷ್ಟದ ಹೊಳೆಯಲ್ಲಿ ಜಾಡುತ್ತಿರುವ ನನಗೆ ದುಃಖದ ಬಂಡೆಯೊಂದು ಬಂದು ಅಪ್ಪಳಿಸಿದೆ. ಶಿವ ಶಿವ, ನಾನು ಏನು ಮಾಡಲಿ? ಸುವಿಧಾ, ಪಾಪುವನ್ನು ಕರೆದುಕೊಂಡು ಸರಕಾರಿ ದವಾಖಾನೆ ಹೋಗೋಣ, ನಡೆ ಸುವಿಧಾ. ಆಗಲಿ ಸ್ವಾಮಿ, ಆಗಲಿ ಸ್ವಾಮಿ. ಪಾಪುವಿಗೆ ಹಾಲಿನ ಡಬ್ಬವನ್ನಾದರೂ ತಂದಿರುವರ ಸ್ವಾಮಿ? ಅದು ಸುವಿಧಾ, ಅದು ಹೋಗುವಾಗ ದಾರಿಯಲ್ಲಿ ಹೇಳುತ್ತದೆ, ಬಾ ಸುವಿಧಾ.